ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸಕ್ಕತ್ತಾಗಿ ಮಾತಾಡ್ತಾರೆ, ಡೈಲಾಗ್ ಮಾಡ್ತಾರೆ ಆ್ಯಂಡ್ ಎಷ್ಟೊಂದು ಜನ ಹೀರೋಯಿನ್ಸ್ಗಳಿಗೆ ಇವ್ರದೇ ವಾಯ್ಸು. ಸೊ ಇವಾಗ ನಾವು ನಿಮಗೆ ಶಾಪಿಂಗ್ ಮಾಡೋದಷ್ಟೇ ಅಲ್ಲ, ಯಾರಿಗೆ ತುಂಬ ಅವಶ್ಯಕತೆ ಇದೆ, ಯಾರಿಗೆ ತುಂಬ ನೀಡ್ ಇದೆ ಅಂಥವ್ರಿಗೆ ಕೂಡ ಶಾಪ್ ಮಾಡ್ತೀವಿ. ನಿಮ್ಮ ಮುಖಕ್ಕೆ ನನ್ನ ಮುಖಕ್ಕಿಂತ ದೊಡ್ಡದಿದೆ ಇದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಸೂಪರ್ ಡೂಪರ್ ಬಿಡಿ, ನಿಮ್ಮನ್ನು ಕೇಳೋದೇ ಬೇಡ ಹೇಗಿದ್ದೀರಾ ಅಂತ. ಬಟ್ ಇವತ್ತು ಟಾಕಿಂಗ್ ಪ್ಯಾರೆಟ್ಸಲ್ಲಿ ನಾನು ಯಾವ ಪ್ಯಾರೆಟ್ ಗೊತ್ತಾ? ಶಾಪಿಂಗ್ ಪ್ಯಾರೆಟ್. ಶಾಪಿಂಗ್ ಪ್ಯಾರೆಟ್ ಅಂದ ತಕ್ಷಣ ನನ್ನ ಜೊತೆಗೆ ಇನ್ನೊಂದು ಪ್ಯಾರೆಟ್ ಇರಲೇಬೇಕು. ಸೊ ಇವತ್ತು ನಾನು ಯಾರ ಜೊತೆ ಶಾಪಿಂಗ್ ಮಾಡ್ತಿದ್ದೀನಿ? ಆಫ್ ಕೋರ್ಸ್ ಇವರು ಗಿಣಿ ಥರನೇ ಮಾತಾಡ್ತಾರೆ ಆ್ಯಂಡ್ ಎಲ್ರಿಗೂ ಸಖತ್ ಇಷ್ಟ ಆಗ್ತಾರೆ. ಸಕ್ಕತ್ತಾಗಿ ಮಾತಾಡ್ತಾರೆ, ಡೈಲಾಗ್ ಮಾಡ್ತಾರೆ ಆ್ಯಂಡ್ ಎಷ್ಟೊಂದು ಜನ ಹೀರೋಯಿನ್ಸ್ಗಳಿಗೆ ಇವ್ರದೇ ವಾಯ್ಸು. ಆದರೆ ಇವರು ಅಂತ ನಿಮಗೆ ಗೊತ್ತೇ ಆಗಲ್ಲ, ಅವರೇ ಅಂತ ಅಂದ್ಕೊಂಡ್ಬಿಟ್ಟಿರ್ತೀರ. ಸೊ ಈಗ ಅವರು ಇವರಾಗಿದ್ದಾರೆ, ಇವರು ಅವರಾಗಿದ್ದಾರೆ. ಅಲ್ಲ, ಇವರೇ ಅವರು. ಬನ್ನಿ, ಆಶಿಕಾನ ಮೀಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಜೊತೆ ಇವತ್ತು ಶಾಪಿಂಗಲ್ಲಿ ಆಶಿಕಾ. ಎಕ್ಸೈಟೆಡ್ ಆಗಿದ್ದೀನಿ. ಸೊ ಏನು ಶಾಪ್ ಮಾಡಬೇಕು, ಯಾವಾಗ ಶಾಪ್ ಮಾಡಬೇಕು, ಎಷ್ಟು ಶಾಪ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆ್ಯಂಡ್ ಯಾರಿಗೆ ಶಾಪ್ ಮಾಡ್ತಾ ಇದೀವಿ ಅನ್ನೋದು ನನಗೆ ಗೊತ್ತಿಲ್ಲ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಶಾಪ್ ಮಾಡ್ತಾ ಇರೋದು ನಿಮಗೇನೆ. ಸೀರಿಯಸ್ಲಿ? ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ನೋಡೋಣ, ಮೇಡಮ್ ಅವ್ರಿಗೆ ಒಂದಷ್ಟು ಅಮೌಂಟ್ ಕೊಡ್ತೀನಿ, ಅದನ್ನು ಹೆಂಗೆ ಸ್ಪೆಂಡ್ ಮಾಡ್ತಾರೆ, ಯಾವ ಥರ ಯೂಸ್ ಮಾಡ್ತಾರೆ, ಅವರ ಚಾಕಚಕ್ಯತೆ, ಬಾರ್ಗೇನಿಂಗು ಎಲ್ಲದನ್ನು ನಾನು ನೋಡಬೇಕು. ನೀವೇನು ಮಾಡ್ತೀರೋ ನಮ್ಮನ್ನು ಫಾಲೋ ಮಾಡ್ತೀರಾ. ಲೆಟ್ಸ್ ಗೋ. ಸೊ ಇವಾಗ ನಾವು ನಿಮಗೆ ಶಾಪಿಂಗ್ ಮಾಡೋದಷ್ಟೇ ಅಲ್ಲ, ಯಾರಿಗೆ ತುಂಬ ಅವಶ್ಯಕತೆ ಇದೆ, ಯಾರಿಗೆ ತುಂಬ ನೀಡ್ ಇದೆ ಅಂಥವ್ರಿಗೆ ಕೂಡ ಶಾಪ್ ಮಾಡ್ತೀವಿ. ಲಾಸ್ಟ್ ದಿಸ್ ಮೋರ್ ಬ್ಯೂಟಿಫುಲ್. ಇದು ಈ ಪಾರ್ಟಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾರಿಗೆ ತುಂಬ ನೀಡ್ ಇದೆ, ಈಗ ಫಾರ್ ಎಕ್ಸಾಂಪಲ್ ಹಸುವಿದ್ದಾಗ ಆ ಕ್ಷಣಕ್ಕೆ ಸಿಗುತ್ತಲ್ಲ ಊಟ, ಅದಕ್ಕೆ ಸಿಗೋವಂಥ ಬೆಲೆನೇ ಬೇರೆ. ಸೊ ಅದು ನನಗೆ ಗೊತ್ತಿದೆ. ನೀಡ್ ಇರೋರಿಗೆ ನಾವು ಕೊಡಿಸಿದಾಗ ಅವ್ರ ಮುಖದಲ್ಲಿ ಆ ಖುಷಿ ಇದೆಯಲ್ಲ, ಓ ಮೈ ಗಾಡ್, ಹೌದು, ಸ್ಯಾಟಿಸ್ಫ್ಯಾಕ್ಷನ್. ಕರೆಕ್ಟ್. ಇವಾಗ ನಿಮಗೆ ಶಾಪಿಂಗ್ ಅಂದರೆ ಇಷ್ಟನಾ? ಯಾರಿಗೆ ಇಷ್ಟ? ಇದು ಎಂಥ ಪ್ರಶ್ನೆ ಇದು? ಯಾರಿಗೆ ಇಷ್ಟ ಇಲ್ಲ ಶಾಪಿಂಗ್ ಅಂದರೆ? ಕೆಲವರಿಗೆ ಏನು ಇಷ್ಟ ಇರುತ್ತೆ ಗೊತ್ತಾ? ಶಾಪಿಂಗ್ ಇಷ್ಟ ಇರಲ್ಲ. ಆ್ಯಕ್ಚುಲಿ ನಾನು ಹಂಗೆ ನಮ್ಮ ಮನೇಲಿ ಹೇಳ್ತಾಳೆ, ತುಂಬ ಲಕ್ಕಿಯಸ್ಟ್. ನಮ್ಮ ಮನೇಲಿ ರೇಗಿಸ್ತಾರೆ, ಇವಳಿಗೆ ಮದುವೆ ಆಗೋ ಹುಡುಗ ತುಂಬ ಲಕ್ಕಿ ಇರಬೇಕು, ಇವಳಿಗೆ ಶಾಪಿಂಗ್ ಅಂದರೆ ಇಷ್ಟನೇ ಇಲ್ಲ ಅಂತ. ಬಟ್ ಸ್ಟಿಲ್ ಆನ್ಲೈನ್ ಅವಶ್ಯಕತೆಗಳನ್ನೆಲ್ಲ ಶಾಪ್ ಮಾಡ್ತೀನಿ. ಆ್ಯಂಡ್ ನನಗೆ ಹವರ್ಸ್ ಗಟ್ಟಲೆ ಹೋಗಿ ಜಾಸ್ತಿ ತಗೋಬೇಕು ಅಂತೇನಿಲ್ಲ. ನಾಟ್ ಅ ಬ್ರ್ಯಾಂಡ್ ಇಂಡಿಯನ್, ಬಟ್ ಸ್ಟಿಲ್ ತುಂಬ ಖುಷಿ. ಈಗ ಸ್ಪೆಷಲಿ ಸ್ಟ್ರೀಟ್ ಶಾಪಿಂಗ್ ಅಂದರೆ ಅಂತೂ ಸಿಕ್ಕಾಪಟ್ಟೆ ಖುಷಿ. ಸೊ ಎಕ್ಸೈಟೆಡ್. ನಾನು ಶಾಪಿಂಗ್ ಮಾಡಿದೆ ತುಂಬ ತಿಂಗಳುಗಳಾಗೋಯ್ತು ಆ್ಯಂಡ್ ಅವರು ಮತ್ತೆ ನನ್ನನ್ನು ಹಾಳು ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು. ನಾವು ನೋಡಿ ದುಡ್ಡು ಕೊಟ್ಟು ಹಾಳು ಮಾಡ್ತಾರೆ ಅಂತಾರಲ್ಲ, ಹಂಗೆ ನಾವು ಹೌದು, ದುಡ್ಡು ಕೊಟ್ಟು ಹಾಳು ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ. ಸೊ ಇವಾಗ ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ ಅಲ್ಲಿ ಇವತ್ತು ಶಾಪಿಂಗ್ ಪ್ಯಾರೆಟ್ ಆಗಿರೋದು ಆಶಿಕಾ. ಒನ್ ಅಂಡ್ ಓನ್ಲಿ ಆಶಿಕಾ. ಕಮ್ ಆನ್ ಪ್ಲೀಸ್, ನಮ್ಮ ಜೊತೆ ನೀವು ಶಾಪ್ ಮಾಡಿ. ಸೊ ನೀವೇನೆಲ್ಲ ಮಿಸ್ ಮಾಡಿದ್ರೆ ಅದನ್ನ ನಾನು ತಗೋತೀನಿ ಅನ್ನೋದನ್ನ ಕಮೆಂಟ್ ಮಾಡಿ. ನೀವು ಯಾವುದನ್ನ ಇನ್ನೂ ಶಾಪ್ ಮಾಡಬೇಕು ಅಂತ ಕಾರ್ಟಿಗೆ ಹಾಕೊಂಡು ಇಟ್ಕೊಂಡಿದ್ದೀರಲ್ಲ, ಅದನ್ನು ಕೂಡ ಕಮೆಂಟ್ ಮಾಡಿ. ಎಸ್. ನೀವು ಯೂಶಲ್ ಆಗಿ ಎಲ್ಲಿ ಶಾಪ್ ಮಾಡೋದು? ಯೂಶಲಿ ಜಯನಗರ, ಮಲ್ಲೇಶ್ವರಂ ಮಾರ್ಕೆಟು, ಆಮೇಲೆ ಇಲ್ಲ ಅಂದರೆ ಏನಾದರೂ ತುಂಬ ಯಾವ್ದಾದ್ರು ಈವೆಂಟ್ಸ್ಗೆ ಏನಾದ್ರು ತಗೋಬೇಕು ಅಂದರೆ ಮಾಲ್ಗೆ ಹೋಗ್ತೇನೆ ಅಷ್ಟೇ. ಓಕೆ. ಸೊ ಇವತ್ತು ನಾವು ಮಲ್ಲೇಶ್ವರಂ ಸ್ಟ್ರೀಟ್ ಎಲ್ಲ ಸುತ್ತಾಡ್ತೀವಿ. ಸೊ ಸಕ್ಕದಾಗಿ ಶಾಪಿಂಗ್ ಮಾಡ್ತೀವಿ. ಲಾಸ್ಟ್ ಪಾರ್ಟಿಗೂ ಕಾಯ್ತಾ ಇರಿ, ಓಕೆನಾ? ಸೊ ಬನ್ನಿ ಎಲ್ಲ ಹೋಗೋಣ ಇವಾಗ. ಮಲ್ಲೇಶ್ವರಮಲ್ಲಿ ಯಾವಾಗ ಶಾಪ್ ಮಾಡಿದ ನೆನಪು ಅಂತ ಕೇಳ್ತೀರಾ ಅಲ್ವಾ? ಯೂಶಲಿ ಮಲ್ಲೇಶ್ವರಮಲ್ಲಿ ಹುಡುಗಿರು ಜಾಸ್ತಿ ಬರೋದೇ ಕಾಲೇಜ್ ಟೈಮ್. ಹೌದೌದು. ಕಾಲೇಜ್ ಟೈಮಲ್ಲಿ ಏನ್ ಗೊತ್ತಾ, ನಾವ್ ಈ ತರ ಶಾಪ್ ಮಾಡ್ಬೇಕಾದ್ರೆ ಒಂದಷ್ಟು ಎಪಿಸೋಡ್ಸ್ ಅಲ್ಲಿ ಹುಡುಗಿರೆಲ್ಲ ಕ್ಯಾಮ್ರಾ ಹಾಕೊಂಡು ಈ ಕಡೆ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಬಂಕ್ ಹೊಡೆದ್ಬಿಟ್ಟು ಬಂದ್ಬಿಟ್ಟವ್ರೆ. ಸೊ ಬಂಕ್ ಹೊಡೆದು ನಾವು ಆಕ್ಚುಲಿ ಶಾಪಿಂಗ್ ಮಾಡಕ್ ಬರ್ತಿದ್ವಿ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇವಾಗ ಆಬ್ವಿಯಸ್ಲಿ ಅವಾಗೇನು ಕಾಲೇಜಲ್ಲಿ ದಿನಕ್ಕೆ ಒಂದೊಂಥರ ಹೊಸ ಅಪ್ಡೇಟ್ ಆಗಬೇಕು, ಹೊಸ ಟಾಪ್ ಹಾಕೋಬೇಕು, ಏನಾದರೂ ಹೊಸ ಓಲೆ ಕಾಣಿಸ್ಬಿಟ್ರೆ, ಎಸ್ಪೆಷಲಿ ನನಗಂತೂ ಓಲೆ ಹುಚ್ಚು. ಓಲೆಗಳು ಜುಮ್ಕಿ ಸರ ಅದ್ರ ಫ್ಯಾನ್ ನಾನು. ಸೊ ತುಂಬಾ ಓಲೆಗಳು, ತುಂಬಾ ಜುಮ್ಕಿ. ಕೇಳಿ ಮಲ್ಲೇಶ್ವರಂ ಅಲ್ಲಿ ಸ್ಟ್ರೀಟ್ ಫುಲ್ ಅದೇ ಇದೆ. ಅದೇ ಹೇಳ್ತೀನಲ್ಲ, ಯು ಆರ್ ಸ್ಪಾಯ್ಲಿಂಗ್ ಮೀ ಟುಡೇ ಟು ದ ಕೋರ್. ನಿಜವಾಗ್ಲೂ ಆಫ್ಟರ್
ಊರಾಡ್ ಮಾಡಕ್ಕೆ. ಸೊ ಯಾ ನನ್ನ ಮನೇಲಿ ಆಲ್ರೆಡಿ ಮೋರ್ ದನ್ 300 ಜೊತೆ ಓಲೆಗಳಿದೆ. ಹಂಗಾದ್ರೆ ನಾನೇ ಒಂದು ಶಾಪ್ ಇಡ್ಬೋದು. ಖಂಡಿತ ನಾನೇ ಒಂದು ಶಾಪ್ ಇಡ್ಬೋದು. ಆದ್ರೂ ಇವತ್ತು ಓಲೆ ತಗೋತೀನಿ ಬಿಕಾಸ್ ವಿ ಆರ್ ಇನ್ ಮಲ್ಲೇಶ್ವರಂ. ಡನ್. ಶಾಪಿಂಗ್ ಮಾಡದೆ 8 ತಿಂಗಳಾಗಿತ್ತು. ನನ್ನ ತಂಗಿ ಅಂತೂ ಏನಾದ್ರೂ ನೀನ್ ತಗೊಂಡ್ರೆ ನಿನ್ ಕತೆ ಮುಗೀತು ಅಂತ ಹೇಳ್ಬಿಟ್ಟಿದ್ಲು. ಬಟ್ ಇವತ್ತು ನಾಟ್ ಮೀ, ಆಲ್ ಆನ್ ಪಾಂಚಾಲಿ ಮ್ಯಾಮ್. ಆಶಿಕಾ ಮೇಡಮ್ ಅವ್ರು ನಮ್ಮೇಲೆ ಎತ್ತಾಕ್ಬಿಟ್ರು. ಅಂಡ್ ಆಲ್ಸೋ ಯಾರು ಸ್ಪಾನ್ಸರ್ ಮಾಡಿದಿರಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟಾಕಿಂಗ್ ಪ್ಯಾರೆಟ್ಸ್. ಎಕ್ಸಾಕ್ಟ್ಲಿ. ಓಕೆ ಡನ್. ನಾವಿವಾಗ ನಿಮಗೆ 8th ಕ್ರಾಸಲ್ಲಿ ಸಿಗ್ತೀವಿ. ಸೊ ಶಾಪಿಂಗ್ ಅಂದ ತಕ್ಷಣ ನಾವು ಬರೀ ಬಟ್ಟೆ, ಒಡವೆ, ಸೀರೆ, ಚಪ್ಪಲಿ, ಮೇಕಪ್ ಐಟಮ್ಸು ಇದೇ ನೋಡ್ತಿರ್ತೀವಿ. ಈ ಶಾಪಿಂಗ್ ಬಂದಾಗ ತಿನ್ನೋ ಶೋಕಿನೂ ಇರುತ್ತೆ. ಅಯ್ಯೋ ಅಲ್ಲಿ ಆಲ್ರೆಡಿ ನನಗೆ ಸೆಳಿತಾ ಏನು ಬೆಲ್ಜಿಯನ್ ವಾಫಲ್. ಓ ಹಂಗಾದ್ರೆ ನೀವು ತಿನ್ನೋದ್ರಿಂದ ಶುರು ಮಾಡೋರ? ಅಫ್ಕೋರ್ಸ್ ಜ್ಯೂಸ್ ಅಂತೂ ಕುಡಿತೀವಿ. ಜ್ಯೂಸ್ ಕುಡಿದು ಶುರು ಮಾಡ್ತೀವಿ ನಾವು. ಸ್ವಲ್ಪ ದೇಹ ಎಲ್ಲ ತಂಪಾಗಿರ್ಲಿ ಅಂತ. ಒಬ್ಬೊಬ್ರದ್ದು ನನ್ನ ಶಾಸ್ತ್ರ. ಹಾ, ಆ ಜ್ಯೂಸ್ ಎಲ್ಲ ಕುಡಿದು ಶಾಪಿಂಗ್ ಮುಗಿದ್ಮೇಲೆ ಗೋಲ್ಗಪ್ಪ ತಿನ್ಲೇಬೇಕು. ಅದು ತಿಂದಾದ್ಮೇಲೆ ಗೊತ್ತಾಯ್ತು ಬಿಡಿ ನೀವು ನೈನಾ ಫ್ರೆಂಡು ಅಂತ. ಎನಿವೇಸ್ ಈಗ ಕಾಸು ಕೊಡೋ ಸಮಯ ನಮ್ದು. ಓಕೆ ಡನ್ನ. ಒಂದು 2. ಓ ಮೈ ಗಾಡ್, ಅದಕ್ಕೆ ನಾನು ಈಗ ಜೋಡಿಸ್ಕೊತಾ ಇದ್ದೀನಿ. 3 4 ಆಯ್ತು 4 ಇಲ್ಲ 5. 5,000 rupees. ಎಸ್ 5,000 rupeesನ ಇವ್ರ ಕೈಲಿ ಕೊಟ್ಟಿದ್ದೀನಿ. ಇದು ಒಂಥರ ಟಾಸ್ಕ್ ಅಂತಾನೆ ಅನ್ಕೊಳ್ಳಿ. ಲಕ್ಷ್ಮಿ ಬಾರಮ್ಮ. ಇವತ್ತು ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ದೆ? ನಾನು ರಾಯರ್ ಮುಖ ನೋಡಿದ್ದೆ. ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ ಅಂತ ಹಾಡು ಹೇಳ್ತಾ ಇದ್ದೀರಾ. ಓಕೆ, ಈ 5,000 ನಿಮ್ಮ ಕೈಲಿ ಇಟ್ಟಿದ್ದೀನಿ. ನೀವು ಎಷ್ಟು ಜಾಣ್ ತಂದಿಲ್ಲ ಇದನ್ನ ಉಪಯೋಗಿಸ್ತೀರಾ, ಏನೆಲ್ಲ ತಗೊಂತೀರಾ, ಏನೆಲ್ಲ ಶಾಪ್ ಮಾಡ್ತೀರಾ, ಹೊಟ್ಟೆಗೆ ಏನು ಪೆಟ್ರೋಲ್ ಹಾಕ್ತೀರಾ ಎಲ್ಲ ನಾನು ನೋಡಬೇಕು. ಸೊ ಲಾಸ್ಟಲ್ಲಿ ಇದ್ರದ್ದು ಲೆಕ್ಕ ಕೊಡ್ತೀನಿ. ಎಸ್ ನಿಮಗೆ ಲೆಕ್ಕ ನಮ್ಗೆ. ಓಕೆ ಕೊಡೋಣ. ಫೈನ್. ಇವಾಗ ಇವರು ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಶಾಪಿಂಗ್ ಶುರು ಮಾಡ್ತಾರೆ. ಲೆಟ್ಸ್ ಗೋ. ಸೊ ಜ್ಯೂಸ್ ಏನ್ ಬೇಕು? ಐ ಥಿಂಕ್ ಲಸ್ಸಿ ಫೇಮಸ್ ಇರುತ್ತೆ. ಹೌದಾ? ಜ್ಯೂಸ್ ಇರಲ್ಲ. ನೋ ಫ್ರೆಶ್ ಜ್ಯೂಸಾ? ನೋ ಫ್ರೆಶ್. ಫ್ರೆಶ್ ಜ್ಯೂಸ್ ಇದೆ ಅನ್ಸುತ್ತೆ. ಜ್ಯೂಸ್ ಫ್ರೆಶ್ ಜ್ಯೂಸ್ ಹೇ. ನೀವು ಯಾವ ಜ್ಯೂಸ್ ತಗೋತೀರಾ? ನಮ್ದಲ್ಲ ಇದು ಗೇಮು, ನಿಮ್ದು. ನೀವ್ ಹೇಳಿ. ಓಕೆ, ಆರೆಂಜ್ ಮೋಸಂಬಿ ಇದೆಯಾ? ಓಕೆ, ಒಂದು ಶುಗರ್ಲೆಸ್ ಮ್ಯಾಂಗೋ ಇದೆಯಲ್ಲ, ಮ್ಯಾಂಗೋ ಮಿಲ್ಕ್ ಶೇಕ್ ಒಂದು. ಮೇಡಮ್ ನಿಮಗೆ? ನಮ್ದೇನಿಲ್ಲ, ನೀವೇನು ಹೇಳ್ತೀರೋ ಅದಕ್ಕೆಲ್ಲ. ಮೊದಲನೇ ಟೋಕನ್ ಹಾಕುವಂತಹ ಸಮಯ ಇದೀಗ. ಓ ಮೈ ಗಾಡ್, 200 ರೂಪಾಯಿ. ಈಗ ತುಂಬ ಯೋಚನೆ ಮಾಡ್ಕೊಂಡು ಖರ್ಚು ಮಾಡಬೇಕು. ಓಕೆ, ಸೊ ಈಗ ಜೋಬೊಳಗೆ ಹೋಗ್ತಾ ಇದೆ. ಇದು ಪ್ಯಾಕೆಟ್ ತಗೊಂಡ್ಬಿಡೋಣ ಅಲ್ವಾ? ಕುಟ್ಕೊಂಡು ಹೋಗ್ಬೋದು. ಹಾಂ, ಓಕೆ ತಗೊಳ್ಳಿ ಮೇಡಮ್, ನಿಮ್ದೇ ಇದು ಬಿಲ್ಲು ಇಟ್ಕೊಳ್ಳಿ. 300 ರೂಪಾಯಿ. ಓಕೆ, ಬಿಲ್ಲು ಲೆಕ್ಕ ಮಾಡ್ಬೇಕಲ್ಲ ನಾವು. ಒಂದು ಶುಗರ್, ಒಂದು ಶುಗರ್ಲೆಸ್. ಹಾಂ, दोनों भी ವಿತೌಟ್ ಶುಗರ್. ನೋ ನಾವು ಶುಗರ್. ನೀವು ಶುಗರ್? ನಾವು ಪ್ಲಸ್. ನಾವು ಮೈನಸ್ ಮಾಡಲ್ಲ. ಓಕೆ, 200 ರೂಪೀಸ್ ಖರ್ಚಾಗಿದೆ. ಬಟ್ ಹೊಟ್ಟೆಗೆ ಫ್ಯೂಯಲ್ ಬೇಕೇ ಬೇಕು. ಮುಂದೆ ಹೋಗ್ತಾ ತುಂಬ ನಿಧಾನವಾಗಿ ಬ್ರೈನಿಯಾಗಿ ಖರ್ಚು ಮಾಡಿ. ಶುಗರ್ಲೆಸ್ಸು ಬಂದಿದೆ. ಯಾವ್ದು ಅಂತ ಗೊತ್ತಿಲ್ಲ ನಮಗೆ. ಯಾವುದು ಸರ್ ಶುಗರು? ಇದು ಶುಗರಾ ಸರ್? ಥ್ಯಾಂಕ್ ಯು. ಇದು ಶುಗರ್ಲೆಸ್. ಓಕೆ, ನೋಡಿದ್ರಾ, ನಮ್ಮ ಶಾಪಿಂಗು ತಣ್ಣಗೆ ಮ್ಯಾಂಗೋ ಜ್ಯೂಸಿಂದ ಶುರುವಾಗಿದೆ. ಸೊ ಶೇಕ ಬಾಡಿ. ಕಮಾನ್. ಸಕ್ಕದಾಗಿ ಹಾಡ್ತಾರೆ. ಒಂದು ಹಾಡು ಬರಲಿ ಹಂಗೆ. ಶಾಪಿಂಗ್ ಮಾಡ್ತಾ ಆಡೋಣ ಬನ್ನಿ. ಇಲ್ಲಿ ಶೇಕ್ ಆದ್ಮೇಲೆ ಬರೋದು ಮುಂದಕ್ಕೆ. ಓಕೆ, ಸಡನ್ ಆಗಿ ನೆನಪಾಗ್ತಿಲ್ಲ. ಶಾಪಿಂಗ್ ಮಾಡ್ತಾ ಒಂದು ಹಾಡಂತೂ ತಲೆಯಲ್ಲಿದೆ. ಈಗ ಫುಲ್ ಟ್ರೆಂಡ್ ಆಗಿದೆ ಆ ಸಾಂಗ್. ಹಾಡ್ಕೊಂಡು ಹಂಗೆ ಶಾಪ್ ಮಾಡೋಣ ಬನ್ನಿ. ಫಸ್ಟ್ ಹಾಡಿ ಮತ್ತೆ. ಕಂಗ್ರ್ಯಾಚುಲೇಷನ್ಸ್ ಜಾನು, ಏ ರಾಜನ್ ನೀನೆ ಕ್ವೀನು, ಮುದ್ದಾದಲೇಟಿ ಡಾನು, ಈ ಏರಿಯಾ ನೀನೆ ಕ್ವೀನು. ಕರೆಕ್ಟ್, ಮಲ್ಲೇಶ್ವರಂ ಕ್ವೀನ್ ನಾನೇ. ಬ್ಯಾಂಗಲ್ ಬಂಗಾರಿ. ಯಕ್ಕ ಸಿನಿಮಾ ಸಾಂಗ್ ಇದು. ಸೂಪರ್ ಹಾಡು. ಆಲ್ ದ ಬೆಸ್ಟ್ ಹೇಳೋಣ ಅಲ್ಲ ಅವ್ರಿಗೆ. ಯಕ್ಕ ಸಿನಿಮಾ ಆದಷ್ಟು ರಿಲೀಸ್ ಆಗ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಯಾ ಯುವ ಅವರೇ, ದಯವಿಟ್ಟು ನೋಡಿ, ನಾವು ನಿಮ್ಮನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ.
ಖಂಡಿತ. ನಮ್ಮ ಮಚ್ಚ ಇದಾರಲ್ಲ ಯಾರದು ಸಂಜನಾ, ಸಾಕಾಗೆ ಅವರು ಅಲ್ವಾ. ವೆರಿ ನೈಸ್. ಲಾಸ್ಟ್ ಅಲ್ಲಿ ತಗೊಳ್ಳಿ, ಅದು ಇಟ್ಕೊಳಕ್ ಕಷ್ಟ ಅಲ್ವಾ. ಬಾಯ್ ಬೇಬಿ ಬಾಯ್, ಆಮೇಲೆ ಸಿಗ್ತೀನಿ. ಹಲ್ಸು ಅಷ್ಟೇ, ನಿಮಗೆ ಹಲಸಿನ ಹಣ್ಣು ನಾನು ಓ ಮೈ ಗಾಡ್. ಹಲಸಿನ ಹಣ್ಣು ಇಷ್ಟನಾ? ಅದನ್ನು ತಗೊಳ್ಳಿ, ಯಾರು ಬೇಡ ಅಂದಿದ್ದು ಇವಾಗ. ಎಲ್ಲ ತಗೊಳ್ಳೋಣ ಇವಾಗ. ಓಕೆ. ಓಂ ವಿಘ್ನ ನಿವಾರಕ ವಿಘ್ನೇಶ್ವರ. ವಿಘ್ನ ನಿವಾರಕ ವಿಘ್ನೇಶ್ವರ. ಶಾಪಿಂಗ್ ಯಾವುದೇ ವಿಘ್ನ ಇಲ್ಲದೆ ಜಾಸ್ತಿ ಬಾರ್ಗೈನಿಂಗ್ ಅಲ್ಲಿ ತುಂಬಾ ಕಡಿಮೆ ದುಡ್ಡಲ್ಲಿ ಜಾಸ್ತಿ ವಸ್ತುನೇ ತಗೊಳ್ಳೋಂಗಾಗ್ಲಪ್ಪ. ಥ್ಯಾಂಕ್ ಯು ವಿಘ್ನೇಶ್ವರ. ಏನ್ ಮುಳುಗಿದ್ರು ನಾವು ಮಾತ್ರ ತೇಲುವಂಗ್ ಮಾಡುಕಂದ. ಓಕೆ, ಗಣೇಶನ ಆಶೀರ್ವಾದ ತಗೊಂಡು ಜ್ಯೂಸ್ ಕುಡ್ಕೊಂಡು ಜೈ ವಿಘ್ನ ವಿನಾಶಕ ಅಂತ ಓಡ್ತಾ ಇದೀವಿ ಇವಾಗ. ಒಂಥರ ಮನೆ ಮಲ್ಲೇಶ್ವರಮು. ಹೌದಾ? ಹಾ, ಕಾಲೇಜ್ ಡೇಸ್ ಅಲ್ಲಿ ಜಾಸ್ತಿ ಬರ್ತಾ ಇದ್ದೀವಿ. ಜಾಸ್ತಿ ಬರ್ತಾ ಇದ್ವಿ. ಈಗ ಕತ್ತೆಗುಪ್ಪೆ ಸೈಡ್ ಹೋದ್ಮೇಲೆ ಈ ಕಡೆ ಬರೋದು ಕಮ್ಮಿನಾ? ಹಾ, ಈ ಕಡೆ ಬರೋದು ಕಡಿಮೆ. ಗಾಂಧಿ ಬಜಾರ್ ಹಬ್ಬ ಆಗ್ಬಿಟ್ಟಿದೆ ಇವಾಗ, ಗಾಂಧಿ ಬಜಾರ್ ಜಯನಗರ. ಬಟ್ ಆದ್ರೂ ಮಲ್ಲೇಶ್ವರಂ ಅಂದ್ರೆ ಒಂಥರ ನೋಸ್ಟಾಲ್ಜಿಕ್ ಫೀಲಿಂಗು. ಇಲ್ಲಿ ಬಂದು ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಂಡು. ಹೌದು. ಮೋಮೋಸ್ ಫೇಮಸ್ ಅವಾಗ, ಮೋಮೋಸ್ ತಿನ್ಕೊಂಡು. ಹೌದಾ? ಹಾ, ಮೋಮೋಸ್ ಇಷ್ಟನಾ? ತುಂಬಾ ಇಷ್ಟ ಮೋಮೋಸ್. ಅದು ಇವಾಗ ಅಷ್ಟೊಂದು ತಿನ್ನೋದೇ ಇಲ್ಲ. ಎಲ್ಲ ಕಾಲೇಜ್ ಟೈಮಲ್ಲಿ ಭಾರಿ ಮಜಾ. ಇಲ್ಲಿ ನನ್ನ ಪ್ರಕಾರ ನಮ್ಮ ಬೆಂಗಳೂರಲ್ಲಿ ಒಂದಷ್ಟು ಪ್ಲೇಸ್ಗಳು ತುಂಬಾನೇ ನೋಟಿಸ್ ಆಯ್ತಾ. ಹೌದು, ಅದು ತುಂಬಾ ಸ್ಪೆಷಲ್ ಪ್ಲೇಸ್ಗಳು ಅಂತಾನೆ ಹೇಳ್ಬೋದು. ಅಂಡ್ ಬೆಂಗಳೂರಲ್ಲಿ ಇದೀವಾ ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ನೋಡಕ್ಕೆ ಕಣ್ಣಿಗೆ ಹಬ್ಬ ತರ ಅನ್ಸೋ ಪ್ಲೇಸ್ಗಳು. ಏನ್ ಬೇಕಾದ್ರೂ ಅನ್ಕೊಳ್ಳಿ, ಪೀಪಲ್ ಅದನ್ನ ಎಕ್ಸಾಜುರೇಷನ್ ಅನ್ಕೋತಾರೋ ಏನೋ ಗೊತ್ತಿಲ್ಲ. ಯಾವುದೇ ಊರಿಗೆ ಹೋಗಿ ಬೆಂಗಳೂರಿಗೆ ಬಂದ ಗಾಳಿ ಸೋಕ್ತಿದ ಹಾಗೆ ಸಿಗೋ ಸಂತೋಷ ಇದೆಯಲ್ಲ, ಬ್ಯೂಟಿಫುಲ್ ಅದು. ಹೌದು. ಯಾ ನಂದಿನಿ ಬಾಬಾ ಅಂತ ಕರೀತಾರೆ. ಇದನ್ನ ಮುಗ್ಸೋಣ ಫಸ್ಟ್. ನನಗೆ ಅದೇ ಹೇಳ್ತಿದೆ, ಕೈಯಲ್ಲಿರೋ ಮುಗ್ಸೋಣ ಆಮೇಲೆ. ಎನಿವೇಸ್, ಇಲ್ಲಿ ಬಸ್ ಸ್ಟಾಪು, ಇಲ್ಲಿ ಅಭಿಮಾನಿಗಳು ಜಾಸ್ತಿ ಇರ್ತಾರೆ ಅಲ್ವಾ. ಬಸ್ ಸ್ಟಾಪ್ ನೋಡಿದ್ರೆ ಒಂಥರ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ನೆನಪಾಗ್ತಿದ್ಯಾ? ಆ ಬಸ್ ಪಾಸು, ಓ ಮೈ ಗಾಡ್, ಆ ಪಾಸ್ ಇಲ್ಲ ಅಂದ್ರೆ, ಆ ಪಾಸ್ ತಂದಿಲ್ಲ ಅಂದ್ರೆ ಆ ಕಂಡಕ್ಟರ್ಗಳು ಹತ್ತಿಸ್ತಾ ಇರ್ಲಿಲ್ಲ. ಆಮೇಲೆ ಸರ್ ಅನ್ನೋ ಒಂದು ಮುಖ ಮಾಡ್ಬಿಡೋದು. ಈ ಮುಖ ಮಾಡಿದ್ರೆ ಹತ್ತಿಸ್ತಾ ಇರಕ್ಕಾಗುತ್ತಾ, ಹೋಗಮ್ಮ ಆಯ್ತು ಅಂತ. ಬ್ಯೂಟಿಫುಲ್ ಮೆಮರೀಸು. ಹಾ, ಯಾವಾಗಾರ ಚೀಟ್ ಮಾಡಿದ್ದೀರಾ ಬಸ್ ಸ್ಟಾಪ್ ಅಲ್ಲ? ಬಸ್ ಸ್ಟಾಪ್ ಅಲ್ಲಿ ಅಥವಾ ಟಿಕೆಟ್ ತಗೊಳ್ಳಿ. ಚೀಟ್ ಅಂತಲ್ಲ, ಬಸ್ ಪಾಸ್ ಮರ್ತೋಗ್ಬಿಟ್ಟಿದ್ದೆ. ಅದನ್ನ ಸರ್ ಅಂತ ಹತ್ಕೊಂಡು ಕೇಳ್ಕೊಂಡಿದ್ದೆ, ಅವ್ರು ಬಿಟ್ಟಿದ್ರು ಅಷ್ಟೇ. ಇನ್ನೊಂದ್ ಕಡೆ ಹೆಂಗಾಗುತ್ತೆ ಅಂದ್ರೆ, ಈ ದೊಡ್ಡದಾಗಿರೋ ಸ್ಟ್ರೀಟ್ಗಳು ಅದೆಲ್ಲ ಇರುತ್ತೆ, ತುಂಬಾ ಜನ ಇರ್ತಾರೆ. ಈಗ ಬಿಡಿ ಟಿಕೆಟ್ ಸಿಸ್ಟಮ್ ಅಂತ ಇರುತ್ತೆ, ಅದು ಬೇರೆ ವಿಷಯ. ಹೌದು, ಫಸ್ಟ್ ತಗೊಂಬಂದ ತೋರ್ಸಿದ್ರೇನೆ ಕೊಡೋದು ಅಂತ. ಇನ್ನ ಕೆಲವು ಕಡೆ ಆತರ ಇರಲ್ಲ ಅಲ್ಲ, ಅದ್ರಲ್ಲೆಲ್ಲ ಹಿಂದೆಗಡೆ ಕುತ್ಕೊಂಡು ತಗೊಂಡೋಗಿ ತಿಂದು ಅಲ್ಲಿಂದ ಹಂಗೆ ಎದ್ದೋಗಿರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಬೇಕು ಅಂತಾನೆ ಮಾಡ್ತಾರೆ ಸ್ಟೂಡೆಂಟ್ಸ್ ಗಳೆಲ್ಲ ತಲೆ ಹಠ ಮಾಡಕ್ಕೆ, ಅಥವಾ ಈ ರ್ಯಾಗ್ ಮಾಡೋದು. ಕೆಲವ್ರು ಇರ್ತಾರೆ ಅಲ್ವಾ ಆತರ, ಅದ್ ಸುಮ್ನೆ ತಮಾಷೆಗೆ. ಮೆಮರೀಸ್ ತಪ್ಪು ಅಂತ ಈಗ ಅನ್ಸುತ್ತೆ, ಬಟ್ ಈಗ ನಗು ಬರುತ್ತೆ. ಹಾಗೆಲ್ಲ ಮಾಡಿದ್ವ ನಾವು. ಆಮೇಲೆ ಕೆಲವರು ಚಾಲೆಂಜಿಂಗ್ ಮಾಡಿರ್ತಾರೆ, ರ್ಯಾಗ್ ಮಾಡುವ ಟೈಮಲ್ಲಿ ಹೋಗೋ ಅದು ದುಡ್ಡಿಂದ ತಿನ್ಬರ್ಬೇಕು. ಅಯ್ಯೋ, ಒಂದ್ಸಲ ಏನಾಗ್ಬಿಟ್ಟಿತ್ತು, ಹೀಗೆ ನಾವು ಹೋಟೆಲ್ಗೆ ಹೋಗಿದ್ದೀವಿ. ತಿನ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹಿಂದೆಗಡೆ ಇದ್ರಿಂದ ಎದ್ದು ಹೋಗ್ತಾ ಇದಾರೆ. ನಾನೊಬ್ಳೆ ಬಿಲ್ ಕೊಡ್ಬೇಕಲ್ಲ ಅಂತ ಅಲ್ಲೇ ಕಾಯ್ತಾ ಇದ್ದೀನಿ. ಹಿಂದೆ ತಿರುಗಿ ನೋಡಿದ್ರೆ ಯಾರು ಇಲ್ಲ. ಅವತ್ತು ನನ್ನ ಹತ್ರ ಕಾಸು ಇಲ್ಲ. ಅಯ್ಯೋ ಬೇಡ, ಅವತ್ತು ಪಜೀತಿ. ಆಮೇಲೆ ಒಬ್ಳು ಫ್ರೆಂಡ್ ಹುಡ್ಕೊಂಡು ವಾಪಸ್ ಬಂದು, ಅಮ್ಮ ತಾಯಿ ಎಲ್ಲ ತಪ್ಪಿಸ್ಕೋಬೇಕು ಅಂತಿದ್ರೆ ನೀನೇ ಹಾಳು ಮಾಡ್ಬಿಟ್ಟಿಯಲ್ಲ ಅಂತ ದುಡ್ಡು ಪೇ ಮಾಡಿ ಬಂದಿದ್ವಿ. ಮಜಾ ಅವೆಲ್ಲ. ಅದು ಎಲ್ಲರೂ ಏನೋ ಎಸ್ಕೇಪ್ ಬಂದ್ರೆ ನೀವು ಸಿಗಾಕ್ಸಕ್ಕೆ ಅಂತಾನೆ ಅಲ್ಲಿ ನಿಂತಂಗಿತ್ತು. ಹೇಳಿದ್ದೀವ ಸ್ವಲ್ಪ ಏನು ಹಂಗೆ ಆಗಿರೋದು ಇಲ್ಲ. ಓ ಮೈ ಗಾಡ್, ಮಕ್ಕಳಿಂದ ಹಿಡಿದು ಎಲ್ಲರಿಗೂ ನೋಡಿ, ಸ್ಟ್ರೀಟ್ ಅಲ್ಲಿ ಎಲ್ಲರಿಗೂ ನಾನು ಫೇಮಸ್ ಪರಿಚಯ ಆಗೋಗ್ಬಿಟ್ಟಿದೆ ಇವಾಗ. ಓಕೆ ಮೇಡಮ್, ಇವತ್ತು ಯಾರ ಜೊತೆ ಬಂದ್ರಿ ಅಂತ ಅಲ್ವಾ. ನಾವು ಮೋಸ್ಟ್ಲಿ ಶಾಪಿಂಗ್ ಮಾಡೋದ್ ಬಿಟ್ಬಿಟ್ಟು ಫುಡ್ ಮಾಡ್ತೀವಿ ಅನ್ಸುತ್ತೆ. ಓ, ಬ್ಯಾಗ್ಸ್. ಆಕ್ಚುಲಿ ಬ್ಯಾಗಿಂದ ಸ್ಟಾರ್ಟ್ ಮಾಡೋದು ಬೇಡ, ಏನಾದರೂ ಒಳ್ಳೆ ಬ್ಯೂಟಿಫುಲ್ ಕ್ಯೂಟೆಸ್ಟ್ ಥಿಂಗಿಂದ ಸ್ಟಾರ್ಟ್ ಮಾಡೋಣ.
ಬ್ಯಾಗ್ ಬೇಕೇ ಬೇಕು, ಯಾಕೆ ಇಲ್ಲಿ ತಗೊಳ್ಳಿ, ಹಾಕೊಳ್ಳೋಕೆ ಬೇಕಲ್ಲ. ಬಟ್ ಎಲ್ಲ ಕ್ಯಾಟಗರಿ ಜನಕ್ಕೂ ಹಾ ಮತ್ತೆ ಏನೆಲ್ಲ ಬೇಕು ಅಂತ ಅನ್ಸುತ್ತೆ, ಒಂದ್ಸತಿ ನೀಡ್ ಬೇಕು ಅಂತ ಅನ್ಸುತ್ತಲ್ಲ, ಅದು ಒಂದ್ ಜಾಗಕ್ಕೆ ಬಂದ್ರೆ ಕಂಪ್ಲೀಟ್ ಆಗ್ಬಿಡುತ್ತೆ. ಅಂದ್ರೆ ಈ ಜಯನಗರ ಫೋರ್ಟ್ ಬ್ಲಾಕ್, ಮಲ್ಲೇಶ್ವರಂ, ಗಾಂಧಿ ಬಜಾರು ಫೇಮಸ್. ಓ ಮೈ ಗಾಡ್, ಬಂತು ನೋಡಿ. ಈಗ ನನಗೆ ನಿಮ್ಮ ಮಾತಿನ ಮೇಲೆ ಗಮನ ಹೋಗೋದೇ ಇಲ್ಲ, ಇಲ್ಲೇ ಹೋಗುತ್ತೆ ಕೈ. ಬರ್ತಾ ಆಕ್ಚುಲಿ ಯಾವ್ದೋ ಒಂದು ನೋಡಿದೆ, ಅದ್ರ ಮೇಲೆ ಕಣ್ಣು ಬಿದ್ದಿತ್ತು. ಅದು ಬಂದು ಇನ್ನು ಮುಂದೆ ಹೋಗೋಣ ಸ್ವಲ್ಪ. ಅವಾಗೆಲ್ಲ ಎಷ್ಟು ಆಸೆ ಇರ್ತಿತ್ತು ಗೊತ್ತಾ, ಸನ್ ಗ್ಲಾಸಸ್ ಹಾಕೋ, ದಿಸ್ ಇಸ್ ಸೋ ಕ್ಯೂಟ್. ಅವಾಗೆಲ್ಲ ಭಾಳ ಆಸೆ ಇರ್ತಿತ್ತು, ಸನ್ ಗ್ಲಾಸಸ್ ಹಾಕೋಬೇಕು, ಅದು ಹಾಕೋಬೇಕು, ಇದು ಮಾಡ್ಬೇಕು, ಇದು ಮಾಡಬೇಕು ಅಂತ. ಬಟ್ ಸ್ಟಿಲ್ ಅವಾಗ ಹಾಕೋತಿರ್ಲಿಲ್ಲ. ನೋಡ ಹೀಗೆ ಕಾಣಿಸ್ತಿದೆ ಅಂತ. ಹಾಂ, ಯಾವುದೋ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಫೀಲ್ಸ್ ಕೊಡ್ತಾ ಇದೆ ಅಲ್ವಾ? ಬ್ಯೂಟಿಫುಲ್ ಅವರು. ಓಕೆ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೋ, ಅದೊಂದು ಹಾಡಿದೆ ಅಲ್ವಾ? ಹಾಂ, ಅದೆಂತದು, ಎಂತ ಹಾಡೋದು? ಅಯ್ಯೋ, ಮತ್ತೆಲ್ಲಾದ್ರೂ ಬಿದ್ದು ಆಮೇಲೆ ಅಣ್ಣ ನನಗೆ ಇಲ್ಲೇ ಕುತ್ಕೊಂಡು ವ್ಯಾಪಾರ ಮಾಡಿ. I think this is looking good, but ನೋಡೋಣ ಫಿಟ್ ಆಗುತ್ತಾ ನನಗೆ. ಈ ಕೂಲಿಂಗ್ ಗ್ಲಾಸ್ ನಿಮ್ಮ ಮುಖಕ್ಕೆ, ನನ್ನ ಮುಖಕ್ಕಿಂತ ದೊಡ್ಡದಿದೆ ಇದು. ಓಕೆ, ಸೊ ಫೇಸ್ ಈಗೆಲ್ಲ ಯಾವ್ದು ಟ್ರೆಂಡ್ ಅಂತಾನೆ ಗೊತ್ತಾಗಲ್ಲ, ನೀವು ಹಾಕೊಂಡು ಟ್ರೆಂಡ್ ಮಾಡಿ. ಆ್ಯಕ್ಚುಲಿ ಈ ಪ್ಲೇನ್ ಫ್ರೇಮ್ ಗ್ಲಾಸಸ್ ತುಂಬ ಟ್ರೆಂಡಲ್ಲಿತ್ತು ಅವಾಗ. ನಾನು ತುಂಬ ಅವಾಗ ಪ್ಲೇನ್ ಫ್ರೇಮ್ ಬೇಕು ಅಂತ ಹುಡುಕ್ತಿದ್ದೆ. ಇದು ಚೆನ್ನಾಗಿ ಕಾಣಿಸಿದ್ರೆ ಚೆನ್ನಾಗಿದೆ, ಒಂಥರ ನರ್ಡಿ ಲುಕ್ ಕೊಡ್ತಿದೆ. ಬಟ್ ಸ್ಟಿಲ್ ಇಟ್ಸ್ ಕ್ಯೂಟ್. ಏನಂತೀರಾ? ಓಕೆ, ನೀವು ಕಮೆಂಟಲ್ಲಿ ತಗೊಳ್ಳಿ ಅಂತೀವಿ. ಓಕೆ, ಸೊ ಫೈನ್, ಇದರಿಂದಾನೇ ತಗೊಳ್ಳೋಣ. ಆ್ಯಂಡ್ ಆದರೆ ನಾನು ನಿಮಗೂ ಕೊಡಿಸ್ಬೇಕಲ್ಲ? ನೋ, ನಾವು ಗೇಮಲ್ಲಿ ಇಲ್ಲವೇ ಇಲ್ಲ, ನಾವು ಬರೀ ಹಿಂಗೆ ಆರಾಮಾಗಿ ನೋಡಿ. ನಾನು ಇದಕ್ಕೆ ಓಕೆ ಇದಕ್ಕೆ ಓಕೆ ಅಂದೆ, ನಾನು ಇದಕ್ಕೆಲ್ಲ ಓಕೆ ಅನ್ನಲ್ಲ. ಇದೆಲ್ಲ ನಿಮ್ಮದು. ಓಕೆ, ನಮ್ದೊಂದು ಸ್ವಾರ್ಥ ಇದೆ. ಏನು? ನಾವೇನೇ ಶಾಪ್ ಮಾಡಿದ್ರು ಅದಕ್ಕೆ ಅಂತಾನೆ ಬಂದು ನಮಗೆ ಅಂತಾನೆ ಮಾಡಬೇಕು. ನಾವು ಹಿಂಗೆಲ್ಲ ವೃತ್ತಿ ಪ್ರವೃತ್ತಿ ಎಲ್ಲದನ್ನು ಮಿಕ್ಸ್ ಮಾಡಲ್ಲ. ಓಕೆ, ಐ ವಿಲ್ ಟೇಕ್ ದಟ್. ಸರ್, ಎಷ್ಟೇನು ಕಡಿಮೆ ಮಾಡಲ್ವಾ? ಎಲ್ಲಾರ್ದು ಡೈಲಾಗ್ ಅದು. ಯಾವ್ದು ಬೆಟರ್? ಐ ಥಿಂಕ್ ದಿಸ್ ಇಸ್ ಬೆಟರ್ ತಾನೆ ಅದಕ್ಕಿಂತ. ಇಲ್ಲ, ಎಲ್ಲದೂ ಬೆಟರ್. ನನ್ ಕೇಳ್ಬೇಡಿ, ಎಲ್ಲದೂ ಚೆನ್ನಾಗಿದೆ ಅಂತೀನಿ, ನೀವೆಲ್ಲದೂ ತಗೋಬೇಕಾಗುತ್ತೆ. ಅಯ್ಯೋ, ಯಾವ್ದು ತಗೊಳ್ಳೋಣ? ಸೆಲೆಕ್ಷನ್ ಅಲ್ಲಿ ನಾನು ಸ್ವಲ್ಪ ಡಮ್ಮಿ. ಬೆಟರ್. ಯಾವ್ದು ಫಸ್ಟ್ ಒನ್ ಬೆಟರ್ ಇದೆ ಅಲ್ವಾ? ಓಕೆ, ಯಾವುದು ಇಟ್ರಿಯಲ್ಲ ವಾಪಸ್? ಇದಾ? ಬಟ್ ಅದು ತುಂಬಾ ದೊಡ್ಡ ಆಯ್ತು ಅಂತ ಅನ್ನಿಸ್ತಾ ಇದೆ. ತುಂಬಾ ದೊಡ್ಡದಾಯ್ತು. ಚೆನ್ನಾಗಿದೆ. ಹೌದಾ? ಹೌದು. ಓಕೆ, ಬಟ್ ಇದು ಸ್ವಲ್ಪ ಬೀಚ್ ವೆಕೇಶನ್ ಫೀಲ್ ಕೊಡ್ತಾ ಇದೆ. ಅಲ್ಲ, ಯಾರು ಬೇಡ ಅಂದಿದ್ದು? ಬೀಚ್ ಅಲ್ವಾ? ಬಟ್ ಇಲ್ಲಿ ತೋರಿಸ್ತೀನಿ ನೋಡಿ ಹೆಂಗ್ ಕಾಣಿಸ್ತಿದ್ದೀರಾ ಅಂತ. This is actually good. Okay, we'll go with the transparent glasses. Okay na? Okay, done. Sir, ಇದು ಸ್ವಲ್ಪ ಕಡಿಮೆ ಮಾಡಿ. ಫಿಕ್ಸೆಡ್ ನಾವು ನೋಡಿ, ನಿಮ್ಮನ್ನು ಪ್ರಮೋಟ್ ಮಾಡ್ತಾ ಇದೀವಿ. ಪ್ಲೀಸ್ ಒಂದು ಸ್ವಲ್ಪ ಕಡಿಮೆ ಮಾಡಿ ನೋಡಿ, ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ಚೂರು ಮಾಡಿ ಸರ್. ಗೊತ್ತಾಯ್ತು, ಆದರೂ ಒಂಚೂರು ಕಡಿಮೆ ಮಾಡ್ಬೋದಲ್ಲ ಪ್ಲೀಸ್? ಫಿಕ್ಸಾ? ಕಡಿಮೆ ಮಾಡೋದೇ ಇಲ್ವಾ? ಹೋಗಿಪ್ಪ, ಕಡಿಮೆನೇ ಮಾಡಿಲ್ಲ ನೀವು.
ಫಸ್ಟೇ ನನಗೆ ಇದಾಗ್ಬಾರ್ದು. ಒಂದು 10 ರೂಪೀಸ್ ಆದರೂ ಬಾರ್ಗೇನ್ ಮಾಡ. ಪಾಪ ಟಾರ್ಗೆಟ್ ಕೊಟ್ಬಿಟ್ಟಿದೀವಿ. ಸಪೋರ್ಟ್ ಮಾಡಿ. ಸ್ವಲ್ಪ ಉಳಿಸ್ತಾ ಇದೀವಿ, ಅದರಲ್ಲೂ ಖುಷಿ ಇದೆ. 20 ಸಕ್ಸಸ್ಫುಲ್. ಸೊ ಕ್ಯೂಟ್ ಕನ್ನಡಕ ಸಿಕ್ಕಿದೆ. ಇದನ್ನ ಹಾಕೊಂಡು ಫುಲ್ ಸ್ಟೈಲಲ್ಲಿ ಇವಾಗ ಶಾಪಿಂಗ್ನ ಶುರು ಮಾಡೋಣ. ಆ್ಯಕ್ಚುಲಿ ನನ್ನ ಕಣ್ಣು ಇದ್ರ ಮೇಲೆ ಹೋಗ್ತಾ ಇದೆ. ಇದು ಆ್ಯಕ್ಚುಲಿ ಫೋನ್ ಶಾಮ್ದು. ಸರ್ ಇದೆಷ್ಟು? ತಿಂಡಿ ತಿನಿಸಿನಲ್ಲಿ ಗೇಮಲ್ಲಿ ಇದೀವಿ ನಾವು. ಓಕೆ, ನಾ ತಗೊಂಡಿದ್ದೀನಿ, ಬೇಡ ಅಂದೆ, ಕಂಪನಿ ಕೊಟ್ಟಿದ್ದೀನಿ, ಇನ್ನ ಮುಗೀತು ನಮ್ದು. ಸರ್ ಪ್ಲೀಸ್ ಕಡಿಮೆ ಮಾಡಿ. ಇದೆಷ್ಟು? ಇದು ಆ್ಯಕ್ಚುಲಿ ಎರಡಕ್ಕೂ ಬರುತ್ತಾ? ಗೋಡೆಗೆ ಅಂಟಿಸ್ಬಿಟ್ಟು ಮೊಬೈಲ್ ಹಾಕೋದು. ಇದು ಆ್ಯಕ್ಚುಲಿ ಈಗ ಕಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಟೂಲು. ಇದನ್ನ ಫೋನಿಗೆ ಹಾಕಿ ಏನು ಗೋಡೆಗೆ ಅಂಟಿಸಿ ಹಿಡ್ಕೊಂಡು ಫುಲ್ ವಿಡಿಯೋಸ್ ಮಾಡ್ಬೋದು. ಇದೆಷ್ಟು? ನೀವು ಜಾಸ್ತಿ ಹೇಳ್ತಿದ್ದೀರಪ್ಪ. ಇದು 50 ಮಾಡಿ, 100 ಮಾಡಿ. ಸರ್ ಇದು ನಿಜ ಜಾಸ್ತಿ ಆಯ್ತು, ಹೇಳಿ ಸರ್. 80 ರೂಪೀಸ್ ಜಾಸ್ತಿನೇ ಆಯಿತು. ಇದು ಅಷ್ಟೇ. ಕಡಿಮೆ ಮಾಡಲ್ವಾ? 130 ಮಾಡಿ ಆಯಿತು ಸರ್. ಏನಿಲ್ಲ ಮಾಡಿ ಸರ್, ಬರುತ್ತೆ ನೋಡಿ. ನಾನು ಫುಲ್ ಇವಾಗ ಪ್ರಮೋಟ್ ಮಾಡ್ತಾ ಇದ್ದೀನಿ. ಖಂಡಿತ ಹೌದು ಹೌದು. ಇದರಲ್ಲಿ ಬೇರೆ ಕಲರ್ ಇದೆಯಾ? ತೋರಿಸಿ. ಹುಡುಗಿರ್ದಿದೊಂದು ತಗೊಂಡ್ರು ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂತ. ಓಕೆ, ಯಾ ಪ್ಲೀಸ್ ಕವರ್. ಫಸ್ಟ್ ಇದೆಲ್ಲದಕ್ಕೂ ಮುಂಚೆ ನಾವು ಶಾಪ್ ಮಾಡೋದಕ್ಕೆ ತುಂಬಿಕೊಳ್ಳೋದಕ್ಕೆ ಒಂದು ಒಳ್ಳೆ ಕವರ್ ತಗೋಬೇಕಲ್ವಾ? ಲೆಟ್ಸ್ ಶಾಪ್. ಯಾ, ಜಾಸ್ತಿ ವಸ್ತುಗಳನ್ನು ತಗೋತಾ ಇದ್ದೀವಿ, ಅದೊಂದು ಖುಷಿ ಇದೆ. ಈಗ ಶಾಪಿಂಗ್ ಬ್ಯಾಗ್ ಎಲ್ಲಿ ತಗೋಣ? ನಾನು ಹೇಳಿಲ್ವಾ, ಇನ್ನು ಸ್ವಲ್ಪ ದಿನ ಆದರೆ ಸ್ಟ್ರೀಟಲ್ಲಿ ಇರೋರು ಎಲ್ಲರೂ ಪರಿಚಯ, ಎಲ್ಲರೂ 56 ಜೊತೆ ಬಂದಿದ್ರು. ಓಕೆ, ಸೊ ನಾವು ಯಾವುದ್ರ ಬಗ್ಗೆ ಇವತ್ಯಾರ ಜೊತೆ ಅಂತ ಮಾತಾಡ್ತಿದ್ದೀವಿ ಅಂದರೆ, ಪ್ಲೀಸ್ ಟಾಕಿಂಗ್ ಪ್ಯಾರೆಟ್ಸ್ ಯೂಟ್ಯೂಬ್ ಚಾನಲ್ನ ಕಂಪ್ಲೀಟಾಗಿ ನೋಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸೆಲೆಬ್ರಿಟಿ. ಓ ಮೈ ಗಾಡ್, ಈ ಶಾಪ್ ನನ್ನ ಪ್ಲೀಸ್ ಬಾ ಅಂತ ಕರೀತಾ ಇದೆ. ಹೌದಾ? ಬಟ್ ಇಷ್ಟು ಬೇಗ ಬೇಡ, ಸ್ವಲ್ಪ. ಓ ಮೈ ಗಾಡ್, ಸೂಪರ್ ಆಗಿದೆ, ಹೋಗಿ ಬಿಡುವ ಒಳಗಡೆ ಅಂತ ಅನಿಸ್ತಿದೆಯಾ? ತುಂಬ. ನನಗಂತೂ ಈ ಟೆಂಪಲ್ ಜ್ಯುವೆಲ್ರೀಸ್ ಅಂದರೆ ಬಹಳ ಇಷ್ಟನಾ? ತುಂಬ ಇಷ್ಟ. ಟೆಂಪಲ್ ಜ್ಯುವೆಲ್ರಿ, ಬ್ಯಾಂಗಲ್ಸ್ ಚೆನ್ನಾಗಿದೆ. ಬಟ್ ನನಗೆ ಈ ಥರ ತುಂಬ ಇಷ್ಟ. ನಿಮಗೆ? ಹಾಂ, ಕಲರ್ ಇದೆ ನನ್ನ ಹತ್ರನೂ ಆ ಥರ. ಓ, ಎಲ್ಲ ನನ್ನ ಕಾಲೇಜ್ ಡೇಸ್ ನೆನಪಾಗ್ತಾರೆ ಥರ. ನೋಡಿ, ತಕ್ಕಡಿ ಎಲ್ಲ ಇದೆ ಬೇಕಂದ್ರೆ. ತಕ್ಕಡಿ ಎಲ್ಲ ಹಾಕಲ್ಲ, ಬಟ್ ಬ್ಯೂಟಿಫುಲ್ ಪೀಪಲ್ ಸಿಗ್ತಾರೆ. ಆ ಮುದ್ದು ಮಕ್ಕಳು ಅವ್ರ ಅಪ್ಪ ಅಮ್ಮನ ಹತ್ರ ಕಿತ್ತಾಡೋದು, ಅಮ್ಮ ನಂಗೆ ಇದ್ಬೇಕು, ಅಮ್ಮ ನಂಗೆ ಹತ್ಬೇಕು ಅಂತ. ದಟ್ ಇಸ್ ಮೋರ್ ಫನ್. ಏನಿದೆ ಇಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಎಲ್ಲ ಇದೆ ಅಲ್ಲ. ಸ್ವಲ್ಪ ಮುಂದೆ ಹೋಗೋಣ. ಮೇಜರ್ ಟಿಪ್ಸು ಶಾಪಿಂಗ್ ಮಾಡಬೇಕಾದ್ರೆ ಒಂದೇ ಅಂಗಡಿಲಿ ಎಲ್ಲ ನೋಡ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ಟು ನಾನಂತೂ ಆ ತಪ್ಪು ಮಾಡ್ತಿದ್ದೆ. ಬಟ್ ಇವಾಗ ಒಂದು ಕಲ್ತಿರೋದು ಏನಂದರೆ, ಒಂದು 20-25 ಅಂಗಡಿ ಸುತ್ತಬೇಕು. 25 ಅಂಗಡಿ ಇಸ್ ಟೂ ಮಚ್. ಬಟ್ ಸ್ಟಿಲ್ ಈಗ ಮೇಜರ್ ಮದುವೆ ಅದು ಇದು ಅಂತ ಶಾಪ್ ಮಾಡ್ತೀವಿ, ಯಾವುದಾದ್ರೂ ಒಂದು ಒಳ್ಳೆ ಫಂಕ್ಷನ್ಗೆ ಶಾಪ್ ಮಾಡಿ. ಸೊ ಆ ಥರ ಶಾಪ್ ಮಾಡೋಕ್ಕೆ ಅಂತ ಹೊರಟಾಗ ನಾವು ಒಂದು 5-6 ಅಂಗಡಿ ಮಿನಿಮಮ್ ನೋಡಿ ರೇಟ್ಸ್ನೆಲ್ಲ ಕಂಪೇರ್ ಮಾಡಿ ಅವ್ರ ಹತ್ರ ಕೇಳಿಕೊಂಡು ನೀವು ಎಷ್ಟು ಕೊಡ್ತೀರಾ ಅಂತ ಕೇಳಿ, ಆಮೇಲೆ ಯಾವುದ್ರಲ್ಲಿ ಕಡಿಮೆ ಕೊಡ್ತಾರೆ, ಯಾವುದ್ರಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಆ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಬೇಕು. ಬಟ್ ಪಕ್ಕದ ಅಂಗಡಿ ಹೋಗಿ ನೋಡಿದ್ರೆ ಇನ್ನೂ ಕಡಿಮೆ ಇರುತ್ತೆ. ಆ್ಯಂಡ್ ಡಿಸೈನ್ಸು ಅದು ಇದು ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಯಾ,
ಬಟ್ ಓಕೆ ಹಾಂ ಇಲ್ಲಿಂದ ಬರೋಣ. ಇದು ತುಂಬ ಆ್ಯಕ್ಚುಲಿ ನಾನು ಬರ್ತಾ ಆಟೋದಲ್ಲಿ ನನ್ನ ಕಣ್ಣಿಗೆ ಬಿದ್ದಂಥ ಒಂದು ಪೀಸ್ ಆ್ಯಂಡ್ ಐ ಥಿಂಕ್ ಸರ್ ಏನು ಪ್ರೈಸ್ ಇದು? ಅಯ್ಯೋ ಹಾಂ ಎಲ್ಲಿ ಹೋಗ್ಬೇಕು? ಫಸ್ಟ್ ಫ್ಲೋರಿಗೆ ಹೋಗ್ಬೇಕಾ? ಬಟ್ ಇದೆಲ್ಲ ಎಷ್ಟು? ಜಾಸ್ತಿ ಹೇಳ್ತಾ ಇದ್ದೀರಾ ನೀವು. ಇದೆಲ್ಲ ಇದೆಲ್ಲ 800 ಬರೇ ಜಾಸ್ತಿ ಆಯಿತು. ನನ್ನ ಬಜೆಟ್ ಸ್ವಲ್ಪ ಕಡಿಮೆ ಇದೆ ಸರ್. ಆ ಕಡಿಮೆ ಇರೋ ಬಜೆಟಲ್ಲಿ ಶಾಪ್ ಮಾಡಬೇಕು. ರೀ ಬರ್ತೀವಿ. ಹಾಂ ಸರ್, ಕಡಿಮೆ ಆದರೆ ನಂದು ಒಂದಷ್ಟು ಶಾಪಿಂಗ್ ಇದೆ, ಅದು ಮುಗಿಸ್ಕೊಂಡು ಕಡಿಮೆ ಆಗಿ ಇನ್ನೂ ಮಿಕ್ಕಿದ್ರೆ ಅವಾಗ ಬರ್ತೀವಿ. ಫಸ್ಟ್ ಹೊಟ್ಟೆ ತಂಪು ಮಾಡ್ಕೊಂಡ್ರು, ಆಮೇಲೆ ಕಣ್ಣು ತಂಪು ಮಾಡ್ಕೊಂಡ್ರು. ಈಗ ಏನೇನು ತಂಪು ಮಾಡ್ತೀರಾ ಅಂತ ನೋಡ್ತಾ ಇದ್ದೀನಿ. ಯಾವುದು ಇನ್ನೂ ಐಟಮ್ ಸಿಗ್ತಾ ಇಲ್ಲ. ಇನ್ನೂ ಆ್ಯಕ್ಚುಲಿ ಏನಂತೀರಾ, ಕಣ್ಣಿಗೆ ಇದನ್ನ ನೀನು ತಗೊಳ್ಳೇಬೇಕು ಅನ್ನೋ ವಸ್ತು ಕಾಣಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಕಣ್ಣು ಹಾಯಿಸೋಣ. ಬಟ್ ಫಸ್ಟು ಒಂದು ಒಳ್ಳೆ ಶಾಪಿಂಗ್ ಬ್ಯಾಗ್ ತೊಗೊಳ್ಳೋಣ ಅಂತ ನಾನು ಈ ಥರ ನೋಡಿ. ಹೌದಾ? ಹಾಂ, ಒಂದು 100 ರೂಪೀಸ್ ಬ್ಯಾಗ್ ತೊಗೋಬೋದು. ಭೀಮಾ ಇಲ್ಲಿಗೆ ಹೋಗ್ಬಿಟ್ಟು ನಾನು ಫಸ್ಟು ಒಂದೇ ಏಟಿಗೆ ತೊಗೊಂಡ್ಬಂದ್ಬಿಡ್ತಾ ಇದ್ದೆ. ಅದು ಸಿಕ್ಕಲ್ಲ. ಬಟ್ ಸಿಲ್ವರ್ ರೇಂಜಲ್ಲಿ ಸಿಗುತ್ತೆ. ಹೌದು. ಇವತ್ತು ವೀಕೆಂಡ್ ಬೇರೆ, ಸೊ ಅಲ್ವಾ? ವಿ ಆರ್ ಅಟ್ ದ ರೈಟ್ ಟೈಮ್ ಆರ್ ರಾಂಗ್ ಪ್ಲೇಸ್ ಗೊತ್ತಿಲ್ಲ. ಬಟ್ ಸ್ಟಿಲ್ ವಿ ವಿಲ್ ಮೇಕ್ ದ ಮೋಸ್ಟ್ ಆಫ್ ಇಟ್. ನೀವೇ 100ಗೆ ಯಾವುದಿದೆ ಕೇಳಿ. ಹಾಂ, 100ಗೆ ಯಾವುದಿದೆ? ಹಿಂಗೆ ಅಂದ್ಬಿಟ್ರ ಅದಾ? ಬಟ್ ಇದಷ್ಟು ಬರ್ತಿಲ್ಲಪ್ಪ ಎಲ್ಲ. ಹೌದು, ಏನು ಮಾಡೋಣ? ಇದೆಷ್ಟು? ಯಾವುದಿದೆ 100ಗೆ? ಯಾವುದಿದೆ? 500 ಬರ್ತಾ ಇದೆಯಲ್ಲ. ಏನು ಮಾಡೋಣ? ಮತ್ತು ನಿಮ್ಗೆ ಆನೆನೇ ಬರ್ತಾ ಇದೆ ಅಲ್ವಾ? ಆರೆಂಜ್ ಚೆನ್ನಾಗಿದೆ ಅಲ್ಲ? ಇದು 150ನಾ? ಹಾಂ, ಇದು ನಿಮ್ಗೆ ಯಾವ್ದು ನೀಡಿದೆ? ಆರೆಂಜ್ದು ಚೆನ್ನಾಗಿದೆ ಅಂತ ಅನಿಸ್ತು, ಬ್ರೈಟ್ ಆಗಿ ಅಲ್ಲ? ಅದು 150, ಇದು 150ನಾ? ಹಾಂ, ನೋಡಿ ನಿಮ್ಗೆ ಯಾವ್ದು ತುಂಬ ನೀಡ್ ಅನ್ಸುತ್ತೆ ಅದು ತಗೊಳ್ಳಿ. ಗೊತ್ತಾಯ್ತು. ಇದು 130 ಮಾಡ್ಕೊಳ್ಳಿ, ಬರುತ್ತೆ. ಸರ್ ಮಾಡ್ಕೊಳ್ಳಿ ಸರ್, ಬರುತ್ತೆ. ಅದು ತುಂಬ ದೊಡ್ಡದಿದೆ ಇದಕ್ಕಿಂತ. ಅದಕ್ಕೆ 150 ಅಥವಾ 130 ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ ಸರ್, ಬರುತ್ತೆ. ಜಾಸ್ತಿ ನಾನು ಕೇಳಲ್ಲಪ್ಪ. ಮಾಡ್ಕೋಬೋದಪ್ಪ, ನೀವು ಕೊಡೋಲ್ಲ. 130 ಮಾಡ್ಕೊಳ್ಳಿ, ಬರುತ್ತೆ. ಸರ್ ಏನು ಜಾಸ್ತಿ ಕಡಿಮೆ ಕೇಳ್ತಿಲ್ಲ ಸರ್. ಹಾಂ, ಕಡಿಮೆಗೆ ಬರ್ತಾನೆ ಇಲ್ವಾ ಅವರು? ನೋಡಿ ಕ್ಯಾಮ್ರಲ್ಲೆಲ್ಲ ನೋಡಿ ನಿಮ್ಗೆ ಬೇಜಾರು ಮಾಡ್ಕೋತಾರೆ ಅಷ್ಟೇ ನಿಮ್ಮ ಮೇಲೆ. ಏನು ಪಾಪ ಹುಡುಗಿ ಅಷ್ಟು ರಿಕ್ವೆಸ್ಟ್ ಮಾಡ್ತಿದ್ರು, ಅಣ್ಣ ಕಡಿಮೆನೇ ಮಾಡ್ಕೋತಿಲ್ಲ. ಪ್ಲೀಸ್ 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 ಮಾಡ್ಕೊಳ್ಳಿ. 130 150 ಮಾಡ್ಕೋತಾ ಇಲ್ಲ. ಪಾಪ ಅಳ್ತಾ ಇದೆ ಮಗು, ಕೊಡಿ ಸರ್. 150 ಮಾಡ್ಕೊಳ್ಳಿ, ನನ್ನ ಲೆಕ್ಕ ಕೊಡ್ಬೇಕಾಯ್ತಾ? ಸೊ ಒಂದಷ್ಟು ಶಾಪಿಂಗ್ ಮಾಡಬೇಕು, ಲೆಕ್ಕ ಕೊಡಬೇಕು, ಅದಕ್ಕೆ ಪ್ಲೀಸ್ ಮಾಡ್ಕೊಳ್ಳಿ. 130 ಸೊ ಬ್ಯಾಗ್ ಸಿಕ್ಕಿದೆ. ಹುಂಡಿ ಒಳಗೆ ಜ್ಯೂಸ್ ಹಾಕ್ಬಿಡಿ. ಜ್ಯೂಸ್ ಹಾಕಲ್ಲ, ಹುಂಡಿ ಒಳಗೆ ಹಾಕ್ದಂಗೆ ವಸ್ತುಗಳೆಲ್ಲ ಇವಾಗ ಹಾಕೊಂಡು ಹೋಗೋಣ. ಅಯ್ಯೋ, ಎಷ್ಟದು? ಫೈನಲಿ 130 ಮಾಡಿಕೊಂಡು 20 ರೂಪೀಸ್ ಕಾಯಿನ್ ಕೊಟ್ಟಿದ್ದಾರೆ. ಸೊ ಓಕೆ, ಈಗ ಶಾಪಿಂಗ್ಗೆ ಬ್ಯಾಗು ತಗೊಂಡಾಗಿದೆ, ಮುಂದುವರ್ಸೋಣ ಬನ್ನಿ. ಇಷ್ಟು ಈ ಥರನಾ?
ಈ ಥರನ ನಮ್ಮ ಮೊಟ್ಟೆಗಳು ಎಷ್ಟು ಉರಿಸ್ತಾರೋ. ಅಯ್ಯೋ 50 ರೂಪೀಸ್ ಅಂತ ಕರೆದ್ಬಿಟ್ಟು 250 ಅಂತ ಇದ್ದಾರೆ. ನೋಡಿ ಅವ್ರು ಹೆಂಗ್ ಮೋಸ ಮಾಡ್ತಾರೆ. ಆದ್ರೂ ಅದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಗೈಸ್, ಮಾರ್ಕೆಟಿಂಗ್ ಸ್ಕಿಲ್ಸ್ ನೋಡಿ ಎಷ್ಟು ಕಲಿಯೋಕೆ ಸಿಗುತ್ತೆ. ಎಷ್ಟು ಟಾಪ್ಸ್ ಅದು? ಫೆಸ್ಟ್ಲಿಗೆ ಕಾಟನ್ ಕಲಂಕಾರಿ ಟಾಪನ್ನ ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಬೇರೆ ಡಿಸೈನ್ಸ್ ಇದೆಯಾ? ಬಟ್ ನೀವು ಡಿಸ್ಕೌಂಟ್ ಮಾಡ್ಕೊಡ್ಬೇಕು. ಮಾಡ್ಕೊಡ್ತೀರಲ್ಲ? ಡಿಸ್ಕೌಂಟ್ ಇಲ್ವಾ? ಸರ್ ಡಿಸ್ಕೌಂಟ್ ಮಾಡ್ಕೊಡಲ್ವಾ? ರಿವರ್ಸ್ ಡಿಸ್ಕೌಂಟ್ ಅಂತೆ, ಅವ್ರ ಪ್ರೈಸ್ ಜಾಸ್ತಿ ಮಾಡಿದ್ದೀವಿ ಅಂತ. ನೀವು ಲಾಂಗ್ ಟಾಪಿಕ್ 250 ಇಟ್ಟಿದ್ರೆ ತಗೋಬಹುದು. ಬಟ್ ನೋಡ್ತಾ ಇದೀನಿ. ಇದು ತೋರಿಸಿ, ಇದು ಪ್ಲೇನಾ? ಓ ಇದು ಎಕ್ಸೆಲ್ನಾ? ಬ್ಲ್ಯಾಕ್ ಅಲ್ಲಿ ಇದೆಯಾ ಡಬಲ್ ಎಕ್ಸೆಲ್? ನೋಡಿ ಇವ್ರಿಗೆ ಏನಾರ ನಾನು ಕೊಡ್ತೀನಿ ಅಂದ್ರೆ ಇವ್ರು ತಗೋತಾ ಇಲ್ವಲ್ಲ. ಅಯ್ಯಯ್ಯೋ, ನನ್ನ ಶಾಪಿಂಗ್ ಅಲ್ಲ ಇದು, ನಿಮ್ಮ ಶಾಪಿಂಗು. ಆದರೂ ಸಿಕ್ಕಾಪಟ್ಟೆ ಭರದಿಂದ. ಸರ್ ಎಷ್ಟು ಸೆಟ್ ಇದು? 750ನಾ? ಕಡಿಮೆ ಮಾಡ್ತೀರಾ ತಾನೇ? ಎಷ್ಟಂತ? 700 ಅಂತೆ. 650 ಮಾಡ್ಕೊಡ್ತೀರಾ ತಾನೇ? ಚೂಸ್ ಮಾಡಬೇಕಲ್ವಾ? ಚೂಸ್ ಮಾಡೋಣ. ಇದೊಂದು ಚೆನ್ನಾಗಿದೆ. ಇದು ಟಾಪ್ ತೋರಿಸಿ. ಓ ಪ್ಯಾರೆಟ್ ಗ್ರೀನ್. ಓ ಟಾಕಿಂಗ್ ಪ್ಯಾರೆಟ್ಸ್ ಅಲ್ಲಿ ಪ್ಯಾರೆಟ್ ಗ್ರೀನ್. ಸ್ಲೀವ್ ಅಟ್ಯಾಚ್ ಇದೆಯಾ? ಆಲ್ಟ್ರ್ ಮಾಡ್ಕೋಬೋದಾ? ಒಂದು ನಿಮಿಷ ಕೊಡಿ. ಹೇಗೆ ಕಾಣಿಸ್ತಾ ಇದೆ ಇದು? ನೋಡಿ 2 ಥರ ಹಾಕ್ಬೋದು. ಬಿಕಾಸ್ ಹಿಂದೆಗಡೆ ಟೈಮ್ ಕೂಡ ಕೊಟ್ಟಿದ್ದಾರೆ. ಹೌ ಕನ್ವೀನಿಯಂಟ್. ಇಲ್ಲಿ ನೀವು ಕಾಣಿಸಲ್ಲ, ಈ ಕಡೆ ಬನ್ನಿ ಅಲ್ವಾ? ಬಟ್ಟೆ ಮಧ್ಯೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಹೇಗಿದೆ? ಹೌ ಇಸ್ ದಿಸ್ ಕಲರ್ ಲುಕಿಂಗ್? ಚೆನ್ನಾಗಿ ಕಾಣಿಸ್ತಿದ್ಯಾ? ಗ್ರೀನ್ ಅಥವಾ ಬೇರೆ ಪ್ಯಾಟರ್ನ್ ನೋಡೋಣ ಅಲ್ವಾ? ನಾನು ಯೂಶಲಿ ತುಂಬ ಪ್ಲೇನ್ ತೊಗೊಳ್ಳೋದು. ಬಟ್ ಇವತ್ತು ಸ್ವಲ್ಪ ಪ್ರಿಂಟ್ ನೋಡೋಣ ಅಂತ ಅನಿಸ್ತಾ ಇದೆ. ಸಿಕ್ತು. ಓಕೆ, ಏನೋ ಚೆನ್ನಾಗಿದೆ ಇದು ಅನ್ನಿಸ್ತು. ಓಕೆ, ಐ ಥಿಂಕ್ ದಿಸ್ ಇಸ್ ಬೆಟರ್ ಅಲ್ವಾ? ಅದಕ್ಕಿಂತ ಡನ್. ಒಂದು ಸೆಟ್ ಶಾಪ್ ಆಗಿದೆ. ಡಬಲ್ ಎಕ್ಸೆಲ್ ತಾನೇ? ಎಕ್ಸೆಲ್ ಅಂತಿದೆ. ಹಾಂ ಇದು ಕೊಡಿ. ಸ್ಲೀವ್ ಹೇಗಿದೆ ನೋಡೋಣ ಇದ್ರದ್ದು. ಇದು ಅಲ್ಲ ಅನ್ಸುತ್ತೆ. ಇದು ನೆಕ್ಸ್ಟ್ ಸೈಜ್ ಕೊಡ್ತಾರೆ. ನನಗಿಷ್ಟ ಆದರೂ ನಾನು ಫಸ್ಟ್ ನನ್ನ ತಂಗಿ ಅಪ್ರೂವಲ್ ತೊಗೋಬೇಕು. ಇಲ್ಲಿ ತೊಗೋತಾ ಇದ್ದೀನಿ. ಓ ಗ್ರೀನೇ ಚೆನ್ನಾಗಿದೆ ಅಂತೆ. ಗ್ರೀನೇ ಕೊಡಿ. ಯಾ, ಆದರೆ ನೀವು ಕಡಿಮೆ ಮಾಡಬೇಕು. 650 ಪ್ಲೀಸ್. ನೋ 650 ಕೊಡೋಣ. ಆದರೂ ತುಂಬ ಮೆಸ್ಸಿ ಆಗೋಯ್ತಲ್ಲ ಈಗ. ಮುಂದಿನ ಟೋಕನ್ ಹಾಕೊಂಡಿದ್ದೀವಿ. ಸಕ್ಸಸ್ಫುಲಿ ಒಂದು ಒಳ್ಳೆ ಸೆಟ್ಟನ್ನು ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಸೊ ದಿಸ್ ಇಸ್ 650 ರೂಪೀಸ್. ನಿಮ್ಮ ಶಾಪ್ ಹೆಸರು? ಅನ್ನಪೂರ್ಣೇಶ್ವರಿ ಶಾಪಿಗೆ ಬಂದರೆ ಬ್ಯೂಟಿಫುಲ್ಲಾಗಿ ಡಿಸ್ಕೌಂಟ್ ಕೊಡ್ತಾರೆ. ತುಂಬ ಖುಷಿ ಆಗೋದು. ಥ್ಯಾಂಕ್ ಯು ಸರ್. ಸೊ ಈ ಡ್ರೆಸ್ ಹೇಗಿದೆ ಅಂತ ನೋಡೋಕ್ಕೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅಲ್ಲಿ ಅಪ್ಡೇಟ್ ಆಶಿಫೈಡ್ ಅಂತ. ಓಕೆ, ಡ್ರೆಸ್ ಏನೋ ತೊಗೊಂಡ್ವಿ. ಡ್ರೆಸ್ಸಿಗೆ ಮ್ಯಾಚಿಂಗ್ ಓಲೆ ತೊಗೊಳ್ಳೋಣ. ಓ ತಮ್ಮ ಫೇವ್ರೇಟ್ ಓಲೆ. ಅದನ್ನ ತಗೊಳ್ದೆ ಹೆಂಗ್ ಮುಂದಕ್ಕೆ ಹೋಗೋದು ಅಲ್ವಾ? ಓ ಮ್ಯಾಚಿಂಗ್ ತಗೋಬೇಕಲ್ಲ ಈಗ. ಯಾ. ಸೊ ಓ ಬ್ಯಾಂಗಲ್ಸು, ಜುಮ್ಕಾ ಎಲ್ಲ ಇದೆ ಅಲ್ವಾ? ನೈಸ್. ಸೊ ಒಳಗೆ ಹೋಗೋಕ್ಕೆ ಕಷ್ಟ ಆಗುತ್ತಾ ನಮಗೆ? ಹೋಗ್ಬೋದು. ಸರ್ ಇಲ್ಲಿ ಗ್ರೀನ್ ಕಲರ್ ಓಲೆ ಇದೆಯಲ್ಲ, ಅದು ತೋರಿಸಿ. ಫ್ಲವರು ನಾನೇ ಬರಲ್ಲ.
ಡ್ರೆಸ್ಸಿಗೆ ಮ್ಯಾಚಿಂಗ್ ಓಲೆನ ನೋಡ್ತಾ ಇದೀವಿ ಇವಾಗ. ಸರ್ ಇದೆಷ್ಟು? 100 ಜಾಸ್ತಿ ಆಯ್ತಲ್ಲ, ಪ್ಲೀಸ್ ಕಡಿಮೆ ಮಾಡಿ. ಇದೆಷ್ಟು? ಇದೆಲ್ಲ ಎಷ್ಟಿದು? 150. ಇದು ಮೆಟಲ್. 130 ಮಾಡಿ, ಜಾಸ್ತಿ ಕೇಳಲ್ಲ. ನೋಡಿ ನಾನು ಚಾಲೆಂಜ್ ಅಲ್ಲಿ ಇದ್ದೀನಿ, ಸೋತ್ ಬಿಡ್ತೀನಿ ನಾನು. ಪ್ಲೀಸ್ ಕಡಿಮೆ ಮಾಡಿ. ಸ್ವಲ್ಪ. ಅಯ್ಯಯ್ಯೋ ಕಡಿಮೆನೆ ಮಾಡ್ತಾ ಇಲ್ಲ, ಪ್ಲೀಸ್ 135 ಮಾಡಿ ಆಯ್ತು ಸರ್. 15 ರುಪೀಸ್ ಕಡಿಮೆ ಮಾಡಿಲ್ಲ ಅಂದ್ರೆ ಹೆಂಗೆ? ಕಡಿಮೆ ಏನು ಕೇಳಿಸ್ತಾ ಇಲ್ಲ ಸರ್. ಮಾಡಿ ಇದೊಂದ್ಸಲ ರಿಕ್ವೆಸ್ಟ್ ಮಾಡಿ ಮಾಡಿ ಮಾಡಿ, ಬೇಗ ತಗೊಳ್ಳಿ ತಗೊಳ್ಳಿ. ಕಡಿಮೆ ಮಾಡ್ತೀನಿ ಅಂದ್ರೆ ತಾನೇ. ಇಟ್ಸ್ ಓಕೆ, ಪೀಪಲ್ ಆರ್ ಲೈಕ್ ದಿಸ್, ಏನು ಮಾಡೋಕ್ಕಾಗಲ್ಲ. ಎಷ್ಟು? 15. ಕ್ವಾಲಿಟಿ ಇಲ್ಲ ಅಲ್ವಾ? ಕ್ಲಿಪ್ಸ್ ಕ್ಲಿಪ್ಸ್ ಕ್ಲಿಪ್ಸ್, ಓನ್ಲಿ ಕ್ಲಿಪ್ಸ್. ಕಡಿಮೆ ಮಾಡಲ್ವಾ? ಕ್ಲಿಪ್ಪು ತಗೊಳಲ್ವಾ ನೀವು ನನ್ನ ಜೊತೆ? ನೋ. ಅಯ್ಯೋ ಇವ್ರು ನೋಡಿಪ್ಪ, ನೋ ಶಾಪಿಂಗ್ ಝೋನಲ್ಲಿ ಇದ್ದಾರೆ. ಎಸ್, ನೋ ಶಾಪಿಂಗ್. ಓಕೆ, 2 ಕ್ಲಿಪ್ ತಗೊಂಡಿದ್ದೀನಿ. ಇದೆಷ್ಟು? ಏನಾರು ಹಾಕಿದ್ದೀನ ನೋಡ್ಬಿಡಿ ಒಂದ್ಸತಿ. ನಾವು ಒಂದು ರಬ್ಬರ್ ಬ್ಯಾಂಡು ಹಾಕಲ್ಲ. ಇವರು ಇದೆಲ್ಲ ಕ್ಯೂಟ್ ಆಗಿದೆ ಅಲ್ಲ. ಎಷ್ಟು ಸರ್? ಮೇಡಮ್ 100. ಹಾಂ, ಕಡಿಮೆ ಮಾಡ್ತೀನಿ ಅಂದ್ರಿ ತಾನೇ? 60 ರೂಪೀಸ್ ಬರೋದು ನಿಮಗೆ 50 ಹೇಳಿದ್ದೀನಿ. ತಗೊಳ್ಳಿ, ಕಡಿಮೆ ಮಾಡ್ತೀನಿ ಅಂದ್ರೆ 60 ಮಾರೋದು 50 ಲಾಸ್ಟ್. 35 ಮಾಡ್ಕೊಳ್ಳಿ. ನೀವು ಕಡಿಮೆ ಮಾಡ್ತೀನಿ ಅಂದಿದ್ದಕ್ಕೆ ನಾನು ತೊಗೊಂಡಿದ್ದು ತಾನೇ. 50 ಲಾಸ್ಟ್ ಮಾಡೋದು. ಕಡಿಮೆ ಮಾಡ್ಕೊಳ್ಳಿ ಸರ್, ಬರುತ್ತೆ. 90 ಕೊಡಿ ಲಾಸ್ಟ್ ಅಷ್ಟೇ. 80 ತಗೊಳ್ಳಿ. ಇಲ್ಲೇ ಬರೋದು. 80 ಸರ್ 90 ಎಲ್ಲ ಒಳ್ಳೇದಲ್ಲ ಆರೋಗ್ಯಕ್ಕೆ. 80 ತಗೊಳ್ಳಿ. 80 ತಗೊಳ್ಳಿ. 90 ತಗೊಂಡ್ರೆ ಆರೋಗ್ಯಕ್ಕೆ ಚೆನ್ನಾಗಿರೋದು. ಬೇಡ, 90 ಮಾತ್ರ ತಗೋಬಿಡಿ. 80 ತಗೊಳ್ಳಿ. 90 ತಗೊಳ್ಳೇಬಾರ್ದು ಯಾವತ್ತು. 80 ತಗೋಬೇಕು ನೀವು. 80 ತಗೊಳ್ಳಿ. 90 ಬೇಡ. ಲೈಫ್ ಹಾಳು ಮಾಡುತ್ತೆ ಸರ್. 90 ಓನ್ಲಿ 80. ಚೇಂಜ್ ಕೊಡಿ ಮೇಡಮ್. 40 ಚೇಂಜ್ ಕೊಡ್ಲಾ? 40 ಕೊಡಿ. 40 ಅಲ್ಲ 30. 40 ಕೊಡಿ. 30 ಫಸ್ಟ್ 30 ಇಂದ. ಫಸ್ಟ್ 30 ಸರ್. 80 ಅಂತ ಮಾತಾಡಿದ್ರಿ ತಾನೆ? ಕೊಡಿ. ಫಸ್ಟ್ 30 ಸರ್. ನೋಡಿ ಸರ್ ನೀವು ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಡು ಕೇಳಿಲ್ವಾ? ಫಸ್ಟ್ 30. ಏ ಕಮಾನ್ ಯಾರು ಹಾಡಿ ಅದು? ಫಸ್ಟ್ 30, ಆಮೇಲೆ 60, ಮತ್ತೆ 90, ಆಮೇಲೆ 40. ನಾನೊಂದು ಶಾಪಿಂಗ್ ಚಾಲೆಂಜ್ ಸರ್ ಮಾಡ್ತೀನಿ. ಹಂಗಾರೆ 500 ರೂಪಾಯಿ ವಾಪಸ್ ಕೊಡಿ. ನಾವು ನೆಕ್ಸ್ಟ್ ಬಂದಾಗ ಕೊಡ್ತೀವಿ. ನಾವೇ ನೆಕ್ಸ್ಟ್ ಬಂದಾಗ ಕೊಡ್ತೀವಿ ಸರ್. ನೋಡಿದ್ರಾ ಈಗ ಹೆಂಗ್ ಚೇಂಜಸ್ ಕಾಣ್ತಿದ್ದಾರೆ? ಅಲ್ಲ ಹೆಂಗೆ ಗೊತ್ತಾ, ನೀವಷ್ಟೇ ಅಲ್ಲ ಬಾಸ್, ಬನ್ನಿ ಇಲ್ಲಿ ಕೇಳಿ. ಬಸ್ಸಲ್ಲಿ 1 ರೂಪಾಯಿ ಚೇಂಜ್ ಇಲ್ಲ ಬಿಡಿ ಅಂತ ಹೇಳ್ತಾರೆ. ಅದೇ ನಾವು 1 ರೂಪಾಯಿ ಚೇಂಜ್ ಇಲ್ಲ ಅಂದ್ರೆ ಇಸ್ಕೋತಾರ ಅವರು? ಹಂಗೆ ಚೇಂಜ್ ಕೊಡೋದ ಕೇಳಿದ್ದು ನೀವು. ಅಲ್ಲ ನೀವು ಥ್ಯಾಂಕ್ ಯು. ವಾಟರ್ ಪ್ರೂಫ್ ಲಿಕ್ವಿಡ್ ಐಲೈನರ್. ಐಲೈನರ್. ಹಾಕೊಂಡ್ರೆ ಕಣ್ ಕಳ್ಕೊಂಡ್ಬಿಡ್ತೀರಾ, ಬೇಡ. ಸರ್ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಈಗ 90ನೇ. ಏನು ಅಭ್ಯಾಸನೇ ಇಲ್ಲ ನನಗೆ. ಯಾವುದು ಅಭ್ಯಾಸನೇ ಇಲ್ಲ. ಮತ್ತೆ 90ನೇ ದೇಹಕ್ಕೆ ಒಳ್ಳೇದು ಅಂತ ಯಾಕಂದ್ರಿ? ಸುಮ್ಮನೆ ಅಂದೆ. ಅಪ್ಪಡಿ. ಓಕೆ, ಇರ್ಲಿ ಬಿಡಿ, ಪರವಾಗಿಲ್ಲ, ನಾವು ಯಾರಿಗೂ ಹೇಳಲ್ಲ. ನೀವು ಯಾರಿಗೂ ಹೇಳಲ್ಲ. ಕ್ಯಾಮ್ರಲೆಲ್ಲ ರೆಕಾರ್ಡ್ ಆಯ್ತು, ಬೇಜಾರು ಮಾಡ್ಕೊಬೇಡಿ ಅಷ್ಟೇ. ಎಷ್ಟಿದ? 550. 550 ಅಂತ. ಅದೆಷ್ಟು ಆ ಎಲ್ಲೋ? 750. ಕಡಿಮೆ ಮಾಡಿ.
ನೋ ಬಾರ್ಗೇನ್ ಫಿಕ್ಸ್ಡ್ ರೇಟ್. ನೀವು ಕಡಿಮೆ ಮಾಡಿದ್ರೆ ಆ ಎಲ್ಲೋ ತಗೋಬಹುದು. ಅದು ಸೆಟ್ಟೆ ಅಲ್ವಾ? ಆದ್ರೆ ಈ ಡ್ರೆಸ್ಸು ನನ್ಗಲ್ಲ, ನನ್ನ ತಂಗಿಗೆ. ನೋಡಿ, ರೆಸ್ಪಾನ್ಸಿಬಲ್ ಅಕ್ಕ ಅಂದ್ರೆ ನಾನೇ, ನನಗೆ ಮಾತ್ರ ಅಲ್ಲ, ನನ್ನ ತಂಗಿಗೂ ಶಾಪ್ ಮಾಡ್ತಾ ಇದ್ದೆ. ಕೃತಿಕಾ, ಯು ಬೆಟರ್ ಬಿ ಅ ಗುಡ್ ಸಿಸ್ಟರ್. ಸರ್ ಎಷ್ಟಿದು? ಬರ್ತಾರಾ? ವೈ ಶುಡ್ ಓನ್ಲಿ ಸಣ್ಣ ಇರೋರು ಹ್ಯಾವ್ ಆಲ್ ದ ಫನ್? ಇವನ್ ವಿ ಕ್ಯಾನ್ ವೇರ್ ಆ್ಯಂಡ್ ಫ್ಲಾಂಟ್. ಕಾನ್ಫಿಡೆನ್ಸ್ ಹೆಂಗೆ ಕ್ಯಾರಿ ಮಾಡ್ತೀವಿ ಅನ್ನೋದು ಮುಖ್ಯ. ಕಾನ್ಫಿಡೆಂಟ್ ಆಗಿದ್ರೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ. ನಾವು ಕಾಸೆ ಬೆಲೆ ಕಟ್ಟಕ್ಕಾಗದೇ ಇರೋಂತಹ ಒಂದು ಆಭರಣ ನಮ್ಮ ನಗು. ಓಹೋ ಹೋ. ಏನು ಎಷ್ಟು ಸೈಜ್ ಇದೆ ಇದು? ಗೊತ್ತಾಯ್ತು. ಫ್ರೀ ಸೈಜಾ? ಎಕ್ಸೆಲ್ ವರ್ಗೂ ಬರುತ್ತೆ ಆರಾಮಾಗಿ. ಎಕ್ಸೆಲ್ ವರ್ಗೂ. ಬಟ್ ನನ್ನ ತಂಗಿಗೆ ಲೂಸ್ ಆಗತ್ತಾ ಅಂತ. ಸಣ್ಣ ಇದ್ದಾರಾ? ತುಂಬ ಸಣ್ಣ ಇದ್ದಾರೆ. ನನ್ನ ಉಲ್ಟಾ ಅವರು. ಐ ಥಿಂಕ್ ಶೀಲ್ ಲೂಸ್ ಆಗುತ್ತೆ ಅನ್ಸುತ್ತೆ ಅಲ್ವಾ? ಟಾಕು ಹಾಕ್ಸಕ್ಕೆ ತುಂಬ ಸುತ್ತಾಡಿಸ್ತಾ ಇದ್ದೀನಾ? ನೋ 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 ನೋ, ಶಾಪಿಂಗ್ ಅಂದ್ರೇನೆ ಸುತ್ತಾಡೋದು. ಸರ್ ಇದೆಷ್ಟು? 950. ಅಯ್ಯೋ 900 950 ನಮಗೆ ಬಿಟ್ಟು ಹೋಗ್ತಾ ಇಲ್ವಲ್ಲ. ಓಕೆ ಬನ್ನಿ, ಈಗ ಪಟ್ಟ ಪಟ್ಟ ಅಂತ ಶಾಪಿಂಗ್ ಮಾಡ್ತಾ ಮುಂದುವರೆಯೋಣ. ಯಾವ ಕಲರ್ ಚೆನ್ನಾಗಿದೆ? ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ನೋಡೋಣ ಅಲ್ವಾ? ಮಿರರ್ ಇಲ್ಲಿದೆ. ತುಂಬ ಚೆನ್ನಾಗಿದೆ ಅಲ್ಲ ಈ ಟಾಪು? ಚೆನ್ನಾಗಿದೆ. ಸ್ಪೆಷಲಿ ಅವರಿಗಂತೂ ಕಾಲರ್ ಬೋನ್ಸ್ ಚೆನ್ನಾಗಿದೆ. ಸಣ್ಣ ಇರೋರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ತಗೊಳ್ಳೋಣ ಅಥವಾ ಅವ್ರು ಯಾವ ಕಲರ್ ಇದ್ದಾರೆ? ಅವರು ಸ್ವಲ್ಪ ಬ್ಯೂಟಿಫುಲ್, ತುಂಬ ಬ್ಯೂಟಿಫುಲ್ ಆಗಿದ್ದಾರೆ. ಕ್ಯೂಟಿ. ಆದರೂ ನನ್ನ ತಂಗಿಗೆ ಸ್ವಲ್ಪ ಉಪ್ಸೋದು ಕಷ್ಟ ಗೈಸ್. ಕೇಳಿಬಿಟ್ರೆ ಹಾಯ್. ನೋಡಿ, ನೀವು ವಿಡಿಯೋ ಅಲ್ಲಿ ಇದ್ದೀರಾ ಮ್ಯಾಮ್ ಇವಾಗ, ಪಾರ್ಟ್ ಆಫ್ ವ್ಲಾಗ್. ಹಾಯ್. ಪಾಂಚಾಲಿ ಮ್ಯಾಮ್ ಅಂತ. ಯಾವ ಕಲರ್ ಬೇಕು? ಯಾವ ಕಲರ್ ಬೇಗ? ದಿಸ್ ಇಸ್ ಲೈಲ್ಯಾಕ್, ಬ್ಲೂ, ರೆಡ್, ವೈಟ್ ಇದೆ. ಅದು ಮರೂನು, ಇದು ರೆಡ್. ಹಾಂ, ಅದು ಮರೂನು, ಇದು ರೆಡ್. ಆ್ಯಂಡ್ ಇದಿದೆ, ಪಿಂಕ್ ಇದೆ, ಬೇಬಿ ಪಿಂಕು ಇದೆ. ನನಗೆ ಮಾತ್ರ ಶಾಪಿಂಗ್ ಮಾಡಿದೆ, ನನ್ನ ಮುದ್ದು ತಂಗಿಗೂ ಕೂಡ ಶಾಪ್ ಮಾಡ್ತಾ ಇದ್ದೀನಿ. ಸೊ ಈ ಟಾಪನ್ನು ನಾವು ಕೃತಿಕಾ ಅವ್ರಿಗೆ ತಗೋತಾ ಇದ್ದೀವಿ. ಆಶಿಕಾ, ಕೃತಿಕಾ, ನೀವಿಬ್ರು ಅಕ್ಕ ತಂಗಿರೋವ ನೋಡೋಕ್ಕೆ ಖುಷಿ ಆಗುತ್ತೆ. ಯಾಕೆಂದರೆ ಇಂಥವ್ರೊಬ್ರು ಅಕ್ಕ ಇರಬೇಕು. ಭಾಳ ಚೆನ್ನಾಗಿರುತ್ತೆ. ನಾವೆಲ್ಲೂ ಹೋಗೋದೇ ಬೇಡ, ಎಲ್ಲ ಕೂತತ್ರನೇ ಬರುತ್ತೆ. ಈಗ ಇದನ್ನು ತಗೊಳ್ಳೋದಾ? ಹಾಂ, ಎಸ್, ಲೆಟ್ಸ್ ಗೋ ಪರ್ಚೇಸ್ ಮಾಡೋಣ. ಥ್ಯಾಂಕ್ ಯು. 500 ರೂಪಾಯಿ ಕಾಲನೇ ಇಲ್ಲ ನೋಡಿ. 500 ರೂಪಾಯಿ ಕೊಟ್ಟರೆ 5 ರೂಪಾಯಿ ಚೇಂಜ್ ಕೊಟ್ಟರು. 495. ಓ ಮೈ ಗಾಡ್. ಕಡಿಮೆನೇ ಮಾಡಿಲ್ವಾ? ಕಡಿಮೆ ಮಾಡಲಿಲ್ಲ. ವೆರಿ ಬ್ಯಾಡ್. ಚಲೋ, ನಿಮ್ಮ ಬ್ಯಾಗ್ ಇದನ್ನೆಲ್ಲ ತುಂಬಿಸ್ಬೇಕು ಇವಾಗ. ತುಂಬಿಸ್ಬೇಕು. ದೊಡ್ಡ ನನಗೆ ಇದರಲ್ಲಿದೆಯಾ? ಇದೆಷ್ಟು? ಎಲ್ಲದು 650. ಇರಲೇ. ಸೇಮ್ ಬ್ಲೂ ಇಲ್ವಾ? ಅಲ್ಲಿ ಆಶಿಕಾ ಕೇರ್ಫುಲ್ ಇದು. ಹಾಂ, ಬನ್ನಿ ಈ ಕಡೆ ಬನ್ನಿ. ನನ್ನ ಫೋನಿಗೆ ಒಂದು ಕವರ್ ತಗೊಳ್ಳೋಣ. ಎಸ್. ಇಷ್ಟೇನಾ ಕಲರ್ಸ್ ಇರೋದು? ಬರೀ ಈ ಥರ ಪ್ಲೇನ್ ಅಷ್ಟೇನಾ ಇರೋದು? ಏನು ಪ್ರೈಸ್ ಇದು? ಹಾಂ, ಇದರಲ್ಲಿ ಬೇರೆ ಕಲರ್ಸ್ ಇದೆಯಾ? ಒಂದೇ ಕಲರ್. ಅಷ್ಟೇನಾ ಇರೋದು?
ಆಪಲ್ ಐಫೋನು ಕವರ್ ನೋಡಿ ಎಲ್ಲರೂ ಫೋನಿಗೆ ಚಡ್ಡಿ ಹಾಕ್ಬೇಕು. ಚಡ್ಡಿ ಎಲ್ಲ ಸ್ವಲ್ಪ ಕಾಸ್ಟ್ಲಿ ತಗೊಳಕ್ಕಾಗಲ್ಲ ಬಿಕಾಸ್ ಅಲ್ಲ ಇದು ಆಪಲ್ಗೆ ತಲೆ ಮೇಲೆ ಹೊಡೆದಂಗಿದೆ. ಓಕೆ ನೋ ಪ್ರಾಬ್ಲಮ್. ಬಟ್ ನಾ ಹೇಳ್ತಿರೋದು ಎಲ್ಲರೂ ಏನು ಮಾಡ್ತಾರೆ ಹೇಳಿ, ಹೊರಗಡೆ ಆ್ಯಪಲ್ಲು ಒಳಗಡೆ ಲೋಕಲ್ಲು ಹಾಕ್ತಾರೆ. ಬಟ್ ಇವ್ರು ಉಲ್ಟಾ. ಓಕೆನಾ? ಚೆನ್ನಾಗಿದ್ಯಾ? ಸೂಪರ್ ಆಗಿದೆ ಬಿಡಿ. ಎಷ್ಟದು? 250 250. ಮೈ ಗಾಡ್. ಬಟ್ ಆ ಕಲರ್ ಪ್ಲೇನ್ ತೋರಿಸಿದ್ರಲ್ಲ ಅದು ಕತ್ರಿಗುಪ್ಪೆಯಿಂದ ಮಲ್ಲೇಶ್ವರಂ ಬರಬೇಕು. ಮಲ್ಲೇಶ್ವರಂ ಬರಬೇಕು. ಈ ಕಲರ್ ಒಂದು ಕೊಡಿ. ಓ ಆಪಲ್ಲೇ ಸಿಕ್ತು ಇಲ್ಲೊಂದು. red is more good ಅಲ್ಲ vibrant ಸರ್ ಹೇಳಿ ಎಷ್ಟು? ನನ್ನ ತಂಗಿ ವಾಯ್ಸು RR ಗೋಲ್ಡ್ ಪ್ಯಾಲೇಸ್ ನಿಂದ ನನ್ನ ತಂಗಿ ವಾಯ್ಸ್ ಬರ್ತಾ ಇದೆ. ಕೃತಿಕಾ ಮೇಡಮ್ ಸರ್ ಹೇಳಿ ಸರ್ ಎಷ್ಟು ಕೊಡ್ತೀರಾ? ನೋಡಿ ಕಡಿಮೆ ಮಾಡಿ. 200 ಕೊಡಿ ಸರ್ ಬರುತ್ತೆ. 500 ಫೋನ್ ಕವರ್ ತಗೊಂಡ್ವಿ ನೋಡಿ. ಮಲ್ಲೇಶ್ವರಂಗೆ ಬಂದರೆ ಎಷ್ಟೆಲ್ಲ ಶಾಪಿಂಗ್ ಮಾಡ್ಬೋದು. ಹಾಂ ಓಕೆ ಥ್ಯಾಂಕ್ ಯು ಸರ್. ಓಲೆ ಅಂದರೆ ಎಷ್ಟಿದ್ರೂ ಸಾಲಲ್ಲ ಹೆಣ್ಮಕ್ಳಿಗೆ. ಈ ಓಲೆ ಹುಚ್ಚು ಯಾವಾಗ ಬಿಡತ್ತೋ ನಮ್ಮನ್ನ. ಎಷ್ಟಿದು? ಕಲರ್ 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 ಇದು 15 ಇಲ್ಲಿ ಕೆಳಗಡೆ ಇರೋದು 50. ಎರಡು ವೆಸ್ಟರ್ನ್ ಓಲೆಗಳನ್ನ ತಗೊಳ್ತಾ ಇದ್ದೀವಿ. ಇದೊಂದು ತುಂಬ ಇಷ್ಟ ಆಯಿತು. ಸೊ ಪ್ಲೀಸ್ ಕಡಿಮೆ ಮಾಡಿ ಅಣ್ಣ ಪ್ಲೀಸ್. ಸ್ಮೈಲ್ ನೋಡ್ರಿ ಎಷ್ಟು ಎಷ್ಟಂತ? 50 ಹೇಳಿದ್ರು 40 ಮಾಡ್ಕೊಂಡಿದ್ದಾರೆ. ಓ ಸೂಪರ್. ಇದೆಷ್ಟು? ಅದು 50 ನೋಡಿ. ಅದಾದ್ರೂ ನಾನು ನಿಮ್ಮ ಕಡೆ ನನ್ನ ಗಿಫ್ಟು. ಅಯ್ಯೋ ಇದು ಒಳ್ಳೆ ಕಥೆ ಆಗೋಯ್ತು. ನಾನೇ ಹೋಗ್ಬಿಡ್ತೀನಿ ಅಷ್ಟೇ. ಆಮೇಲೆ ನೀವು ಒಬ್ಬರೇ ಮಾಡ್ಬೇಕು ಶಾಪಿಂಗು. ಓಕೆ ಇವಾಗ ನಾವೇನೋ ಅನ್ಕೊಂಡ್ವಲ್ಲ ಎಷ್ಟು ಉಳಿದಿದೆ ಅಂತ ಎಣಿಸ್ಬೇಕು. ಸೊ ಎಲ್ಲಿಗೆ ಹೋಗೋಣ? ಎಲ್ಲರ ಆಶೀರ್ವಾದ ಎಲ್ಲರಿಗೂ ಒಳ್ಳೇದನ್ನೇ ಬಯಸೋಣ. ನಿಮ್ ಪ್ರಕಾರ ಎಷ್ಟು ಖರ್ಚು ಮಾಡಿರಬಹುದು ನಾನು ಇಲ್ಲಿವರೆಗೂ? ಅಯ್ಯೋ ಗಮನಿಸೇ ಇಲ್ಲ ನಾನು. ಹೌದಾ? 100 ಒಂದ್ ಕಡೆಗೆ ಮಾತ್ರ 750 ಅಂದಾಜು. ನಾನು ಇಲ್ಲಿವರೆಗೂ ನಿಮ್ ಪ್ರಕಾರ? ನನ್ನ ಪ್ರಕಾರ ಒಂದು 2,000-2,500 ಹೋಗಿರಬಹುದು. ಅದು ಒಂದೇ ಮೇಜರ್ ಖರ್ಚಾಗಿರೋದು. ಅದು ಸೆಟ್. ಅದಾದ್ಮೇಲೆ ಎಲ್ಲ 50-100 ಬಸ್ಸಲ್ಲಿ ಎಷ್ಟು ಮಜಾ ಇದೆ ಅಲ್ಲ. ಮಾಲ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಹೀಗೆ ಸ್ಟ್ರೀಟ್ ಇಲ್ಲ ಎಲ್ಲಾದ್ರಲ್ಲೂ ಒಂದೊಂದು ಫ್ಲೇವರ್ ಇದೆ. ಸೊ ನಾವು ಎಲ್ಲ ಫ್ಲೇವರ್ನು ಎಂಜಾಯ್ ಮಾಡಬೇಕು. ಬಟ್ ಅಂದ್ರೆ ಇಲ್ಲಿ ನಿಮ್ಗೆ ಸಾಕಷ್ಟು ಯೂಸ್ಫುಲ್ ವಸ್ತುಗಳು ಬೇಗ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ. ಅಂಡ್ ಚೆನ್ನಾಗಿ ನೋಡ್ಬೋದು ಯಾವ್ಯಾವ್ದು ಬೇಕು ಯಾವ್ಯಾವ್ದು ಬೇಡ ಅಂತ. ಕಣ್ಣು ಹಂಗೆ ಹೋಗ್ತಾ ಇರುತ್ತೆ. ಆಪ್ಷನ್ಸ್ ಯಾ ಎಸ್. ಈ ಸ್ಟ್ರೀಟಲ್ಲಿ ಹೋದ್ರೆ ನಿಮ್ಗೊಂದಷ್ಟು ಸಿಕ್ಕತ್ತೆ. ಹೌದಾ? ಎಲ್ಲೋದ್ರು ಅದು ನನ್ನ ಬಾಯ್ ಫ್ರೆಂಡ್ ಇದ್ದಂಗೆ. ಹೌದಾ? ಮ್ಯಾಂಗೋ ಎಲ್ಲೋದ್ರೂ ನನ್ನ ಸೆಳಿತಾನೇ ಇರುತ್ತೆ. ಬರಲ್ವಾ ಅಂತ. ಹೌದು. ಸೋ ಕ್ಯೂಟ್.
ಸೀಮೆಹಣ್ಣು? ಇದು ಮಲ್ಗೋಬಾನೆ ಬಟ್ ಹೈಬ್ರಿಡ್. ಈ ಥರನಾ? ಹಾ, ಎಷ್ಟು ಇದು ಕೆಜಿ? 250. ಹೈಬ್ರಿಡ್ ಇದು? ಅದು ಪೇಪರ್ ರ್ಯಾಪ್ ಮಾಡ್ತೀನಿ. ಮ್ಯಾಂಗೋಸ್ಟೀನ್ ಎಷ್ಟು? 1/4 kg 150. ತಿಂತೀರಾ ಹಣ್ಣು? ಹಾ? ಮಾಡ್ತಾ ಇದೀವಿ. ಒಂದೇ ನಿಮಿಷ ಬಂದ್ಬಿಡ್ತೀವಿ. ಯೂಟ್ಯೂಬ್ ಚಾನಲ್ ಟಾಕಿಂಗ್ ಪ್ಯಾರೆಟ್ಸ್. ಏನಂತ? ಹಾಕ್ಕೊಡ್ ಬನ್ನಿ ಫೋನಲ್ಲಿ. ಆದ್ರೂ ಶಾಪಿಂಗ್ ಅಂತ ಬಂದಾಗ ನಮಗೆ ಟೈಮ್ 25 ವರ್ಷ ಆದ್ಮೇಲೆ ಇದ್ರ ಮೇಲೆಲ್ಲ ಕಂಡೋಗುತ್ತೆ. ಸ್ಟೇಜಸ್ ಆಫ್ ಅಡಲ್ಟಿಂಗ್, ದೊಡ್ಡವರಾಗ್ತಿದೀವಿ ಅನ್ನೋದಕ್ಕೆ ನಿದರ್ಶನ ಇದು. ಅಣ್ಣಂಗೆ ಕೊಡ್ಬೋದಾ? ಅವ್ರಿಗೆ ಕೊಡ್ಬೋದಲ್ವಾ? ಕೊಡ್ಬೋದಲ್ವಾ? ಎಷ್ಟು ಚಂದ ಆಡ್ತಿದಾರಲ್ವಾ? ಹಾ, ಸ್ಯಾರೀಸ್ ನೋಡೋಣ. ಈ ಪ್ಲೇನ್ ಸ್ಯಾರಿ ಸಕ್ಕತ್ತಾಗಿ ಕಾಣಿಸ್ತಿದೆ. ನಾರಿಯರಾಗಿ ಸೀರೆಯನ್ನ ತಗೊಳ್ಳಕ್ಕೆ ಸೀರೆ ಅಂಗಡಿಗೆ ಬರ್ದೆ ಹೋದ್ರೆ ಹೇಗೆ? ಬನ್ನಿ, ಈಗ ನಾವು ನಾರಿ ಅಲ್ದೇ ಇದ್ರು ಬರ್ಬೋದು. ಯಾಕೆ ಹೇಳಿ? ನಾರಿಗೋಸ್ಕರ ತಗೊಳಕ್ಕೋಸ್ಕರ ಬರ್ತಾರೆ. ಆಫ್ ಕೋರ್ಸ್. ಅದೇ ತರ ಕಡಿಮೆ ಇಲ್ವಾ? ಸ್ಟಾರ್ಟಿಂಗ್ ಪ್ರೈಸೇ ಅದ. ಪ್ಲೇನ್ ಸ್ಯಾರೀಸ್ ತೋರಿಸ್ತೀರಾ? ಕಾಟನ್ ಟೈಪ್ ಅಲ್ಲೇ. ಅಯ್ಯೋ, ಇವಾಗ ಸದ್ಯಕ್ಕೆ ಇಲ್ಲಿ ಗಿಟ್ಟಿಲ್ಲ. ಹೌದು. ಸೊ ಹಾಗಾಗಿ ಈ ಅಂಗಡಿ ಕ್ಯಾನ್ಸಲ್ ಆಯ್ತು. ನೋಡಿ, ಈ ತರ ಲೈಫಲ್ಲಿ ತುಂಬಾ ಆಗ್ತಾ ಇರುತ್ತೆ. ಏನೋ ಒಂದ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ, ಅಲ್ಲೇ ಸಿಗುತ್ತೆ ಅಂತ ಅನ್ಕೋತೀವಿ, ಆದ್ರೆ ಅದಾಗಲ್ಲ, ಅದು ಸಿಗಲ್ಲ. ಹಾಗಂತ ಕುಗ್ಬಾರ್ದು. ಎಷ್ಟೊಂದು ಆಪ್ಷನ್ಸ್ ಇದೆ. ನೋಡ್ತಾ ನೋಡ್ತಾ ಮುಂದೆ ಬೇರೆ ಅಂಗಡಿಗೆ ಹೋಗೋಣ. ಕೃಷ್ಣ ರಾಧೆ ಬಂದ್ರು ಇಲ್ಲಿ. ಇದು 150ನಾ? ಮೇಡಮ್ ಫುಲ್ ಶೀಟ್ 150 ಅದು. ಸುಮಾರು 10 ಜೊತೆ ಓಲೆ ಬಂದಿದೆ. ಡನ್. ನೈಸ್, ಡನ್. ಸರ್, ಎಷ್ಟು ಸೆಟ್ಟು? 750. ಓ, 750ನಾ? ಹೇಳ್ತಾ ಇದ್ದಾರೆ. ಏನು ಸೀಕ್ರೆಟ್ ಅಂತ ಹೇಳ್ತೀನಿ ಕೇಳಿ. ಹೇಳಿ. ಆಕ್ಚುಲಿ ಸೀಕ್ರೆಟ್ ಅಲ್ಲ. ಹಾ, ಈ ಮಲ್ಲೇಶ್ವರಮು, ಜಯನಗರ ಫೋರ್ಟ್ ಬ್ಲಾಕು, ಗಾಂಧಿ ಬಜಾರು ಎಲ್ಲ ಹೋಗಿ ಸ್ಟ್ರೀಟಲ್ಲಿ ಹಾಕೊಂಡಿರೋ ಎಲ್ಲ ಬಟ್ಟೆಗಳು ಒಂದು ಸ್ಟ್ರೀಟಲ್ಲಿ ಏನಿಲ್ಲ ಅಂದ್ರೆ ಒಂದು 20 ಜನ ಹಿಂಗೆ, ಒಂದು 20 ಜನ ಹಿಂಗೆ, ಒಂದು 20 ಜನ ಹಂಗೆ, ಹಿಂಗೆಲ್ಲ ಇದಾರೆ ಅಲ್ವಾ? ಎಲ್ಲ ಕಡೆನೂ ಒಂದೇ ತರ ಬಟ್ಟೆ ಇದೆ. ಗಮನಿಸಿದ್ದೀರಾ? ಹೌದು. ಅದೆಲ್ಲದಕ್ಕೂ ಮೂಲ ಒಬ್ಬನೇ ಪುರುಷ. ದಟ್ ಮೀನ್ಸ್ ಒಬ್ರು ಓನರು ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಎಲ್ ಕೇಳಿ 750, ಎಲ್ ಕೇಳಿ 500, ಎಲ್ ಕೇಳಿ 350, ಅದು ಫಿಕ್ಸ್ ರೇಟು. ಈ ರೋಡಿಗೆ ಒಂದ್ಸಲ ಹೋಗೋಣ. ಬನ್ನಿ. ಐ ಥಿಂಕ್ ಈ ರೋಡ್ ನೀವು ಎಲ್ಲೇ ಹೋದ್ರು ಸೇಮ್ ಬಟ್ಟೆ, ಸೇಮ್ ರೇಟ್, ಸೇಮ್ ಎಲ್ಲ. ಸೊ ಹಂಗಾಗಿ ನೀವೆಲ್ಲೋದ್ರೂ ಬಂದೆ ಅಲ್ವಾ? ಸರ್, ಇದೇನ್ ಪ್ರೈಸ್? ಇವ್ರಿಗೆ ಅನ್ಕೊಂತಾರೆ ಇವತ್ತು ಯಾರ ಜೊತೆ ಬನ್ನಿ. ನಗ್ತಾ ಇದಾರ ಅವರು? ನಗಲ್ಲ ಬಿಡಿ, ಖುಷಿ ಪಡ್ತಾರೆ ವ್ಯಾಪಾರ ಆಗತ್ತೆ ಅಂತ. ಸರ್, ಎಷ್ಟು ಇದೆಲ್ಲ? 450. 450 ಡಿಸೈನ್ಸ್ ಬೇಕಾಗಿದೆ ನೋಡಿ. 1000. ನಾವೆಲ್ಲ ಇದ್ದಾಗ ಎಷ್ಟು ಚೆನ್ನಾಗಿ, ಎಷ್ಟು ಕಡಿಮೆ ರೇಟಿಗೆ ಎಲ್ಲ ಸಿಕ್ತಿತ್ತು. ಈಗೆಲ್ಲ 1 to ಡಬಲ್ ಅಲ್ಲ, 1 to 4 ಟೈಮ್ಸ್ ಜಾಸ್ತಿ ಆಗಿದೆ. ಯಾಕೆ 850 ಅಂತೀರಾ? ಗ್ಯಾರಂಟಿ. ಜೋಬಲ್ ತೆಗ್ದು ಒಂದು ಒಲೆ ತಗೊಂಡೆ. ಕ್ಯೂಟ್ ಆಗಿದೆ ಅಲ್ವಾ? ಇಲ್ಲಿದೆ ನೋಡಿ, ನಾನ್ ಕೊಡಿಸ್ತೀನಿ, ತಗೊಳ್ಳಿ. ಆಯ್ತು, ಆಫ್ ದ ಕ್ಯಾಮೆರಾ. ನಾನೇನು ಹಾಕೊಂಡಿಲ್ಲ. ಕಡಿಮೆ ಇದೆ ನೋಡಿ. ಐ ಆಮ್ ನಾಟ್ ಇಲ್ಲಿಗೆ ಬಂದಾಗ
ಡಿಸೈನ್ಸ್ ಗೊತ್ತಾಗುತ್ತೆ, ರಿಯಾಲಿಟಿ ಗೊತ್ತಾಗುತ್ತೆ, ಟಚ್ ಫೀಲ್ ಇರುತ್ತಲ್ಲ, ಅದು ಸೂಪರ್. ಎಕ್ಸಾಕ್ಟ್ಲಿ. ಎಷ್ಟದು? ಕಡಿಮೆ ಮಾಡಲ್ವಾ? ಕಡಿಮೆ ಮಾಡಿ 250 ಮಾಡಿ ಸರ್ ಪ್ಲೀಸ್. 350 ಜಾಸ್ತಿ ಆಯಿತು.